ನನ್ನ ಜೊತೆ ಕೂಡಾಕ ಮಾತಾಡಕ ನಿಮಗೆ ಮನಸ್ಸಿಲ್ಲನ? ಯಾಕೆ ನಾನು ಮುಟ್ಟಲ್ಲಾಗಿ? ಮುಟ್ಟಿನಿಲ್ಲ. ಎಲ್ಲಿ, ಯಾವಾಗ? ನೀ ಏನು ಮಾತಾಡಕತ್ತಿ ಅನ್ನೋದು ನನಗೆ ಅರ್ಥ ಆಗೋಲ್ದು. ಚಂದಾಗ ಬಿಡಿಸಿಳ. ಮದುವೆ ಆಗಿ ತಿಂಗಳ ಕಳ್ಯಾಕೆ ಬಂತು. ನಾನಾ ನಿಮ್ಮ ಮಗ್ಲಾಗ ಬಂದ್ರೂ ಎದ್ದು ಹೊರಗೆ ಹೋಗಿರಿ. ಯಾಕೆ ಮುಟ್ಟಾಕ ಮನಸ್ಸಿಲ್ಲನ? ನಿನ್ನ ನೋಡಿದ ದಿನಾನ ನಿನ್ನ ಮನಸ್ಸು ಮುಟ್ಟಿನಿ. ಅಂಥ ಹೊತ್ನ್ಯಾಗ ನಿನ್ನ ದೇಹ ಮುಟ್ಟಿ ನಾ ಯಾವ ಸುಖ ಕಾಣಲಿ? ಬೇಡ. ನಿನಗಾದಂಥ 108 ನೋವು ಅದಾವು. ಆವು ನೋವು ಮರೆತು ಯಾವಾಗ ನೀನು ಅನ್ನ ಒಳಗೆ ಚಂದ ಖುಷಿಯಿಂದ ಇರ್ತಿಲ್ಲ ಅವತ್ತು ನೀ ಹೇಳ್ದಂಗೆ ಕೇಳ್ತೀನಿ. ಅಲ್ಲಿವರೆಗೂ ನನ್ನ ಮನಸ್ಸು ಒಪ್ಪಲ್ದ. ಅಂದ್ರೆ ನೀ ನನ್ನ ಮದುವೆ ಆಗಿದ್ದು ನನ್ನ ಮ್ಯಾಗಿನ ಅನ್ಕೊಂಪದ ಸಲುವಾಗಿ ಏನ? ಹಂಗೆ ತಿಳ್ಕೊ. ಯಾರು ಬೇಡ ಅಂದಾರೆ? ನಾನು ನಿನ್ನ ಕಣ್ಣೀರು ಓಡ್ಸಕ್ಕೆ ಮದುವೆ ಆಗೀನಿ. ನಾನು ನಿನ್ನ ಒಂದು ಮಗು ಥರ ಜೋಪಾನ ಮಾಡ್ಬೇಕಂತೇಳಿ ಮದುವೆ ಆಗೀನಿ. ನಿನ್ನ ಮ್ಯಾಗ ಯಾರು ಕೆಟ್ಟ ಕಣ್ಣು ಹಾಕಬಾರ್ದು, ಕೆಟ್ಟ ಕಣ್ಣು ಬೀಳಬಾರ್ದಂತ ಮದುವೆ ಆಗೀನಿ. ನಿನ್ನ ಕಣ್ಣೀರು ಓಡ್ಸಕ್ಕೆ ನಾನು ಮುಂದಾಗಿ ಬಂದೀನಿ ಅಂದ್ರೆ ಇವತ್ತಲ್ಲ ನಾಳೆ ನಿನ್ನ ಮುಟ್ಟಲ್ಲೇನು? ನಿನ್ನ ಮೈ ಮುಟ್ಟಲ್ಲೇನು? ಗಂಡಾಗಿನ ನಿನ್ನ ಜೊತೆ ಇರಲ್ಲೇನು? ಒಂದು ತಿಳ್ಕೊಳ್ಳಲ್ಲೇ 100 ಥರ ತಿಳ್ಕೊಳತ್ತೇನೆ. ನೀವು ಮನಸ್ಸು ಬದಲು ಮಾಡಿ ಹೆಂಡ್ತಿ ಥರ ತಿಳ್ಕೊರಿ. ನಿನ್ನ ಮನಸ್ಸಿನಾಗ ಇದ್ರ ಸಲುವಾಗೇ ಮದುವೆ ಆಗ್ಯಾನ ಅಂತೇಳಿ ಕೆಟ್ಟ ಭಾವನೆ ಮೂಡಬಾರ್ದು ಅಂತೇಳಿ ನೀ ಮಗಳಾಗ ಬಂದು ಕೂತ್ರು ನಾ ಎದ್ದು ಹೋಗಿದ್ದೆ. ಯಾಕೆ? ನಿನ್ನ ದುಃಖ ದೂರ ಆಗಲಿ ಅಂತೇಳಿ. ನೀ ಅಂದಂಗೆ ಆಗಲಿ. ನಿನಗೆ ಯಾವತ್ತೂ ದುಃಖ ಬರೋ ಕೆಲಸ ನಾ ಮಾಡೋದಿಲ್ಲ. ಹೆಂಡ್ತಿಯಾಗಿ ಕೊರಳು ಕೊಟ್ಟೀನಿ, ಹೆಂಡ್ತಿಯಾಗಿ ಕೈ ಹಿಡ್ದೇನಿ. ಇನ್ನು ಹೆಂಡ್ತಿಯಾಗಿ ನನ್ನನ್ನು ನಾನು ನಿಮಗೆ ಅರ್ಪಿಸಂಗಿಲ್ಲನ? ಅದು ನನಗೆ ಗೊತ್ತೈತಿ. ನೀ ಬಂದ್ಮ್ಯಾಗ ನನ್ನ ಜೀವನದಾಗ ಏನೋ ಒಂದು ಹೊಸತನ ಮೂಡ್ಬೇಕು. ಮಂದೆಲ್ಲ ಆಡ್ಕೊಳಕತ್ತಾರಲ್ಲ, ಅವರೆಲ್ಲ ಆಡ್ಕೊಳ್ಳೋರು ನಿನ್ನ ನೋಡಿ ಕೈ ಎತ್ತಿ ಮುಗಿಬೇಕು. ನನ್ನ ಮನೆ ಮಂದಿ ನಾವಾಗೆ ಹುಡುಕಿದ್ರು ಇಂಥ ಹೆಣ್ಣು ತರೋದು ಹಾಕಿದಿಲ್ಲ ಅಂತ ಅವರೆಲ್ಲ ಅನ್ಕೋಬೇಕು. ಅವಾಗ ನನ್ನ ಮನಸ್ಪೂರ್ವಕವಾಗಿ ನೀನು ಮುಗ್ತೀನಿ. ಅಲ್ಲಿ ತನಕ ನನ್ನ ಮಾತು ನಾನೇ ಕೇಳಂಗಿಲ್ಲ. ಅರ್ಥ ಮಾಡ್ಕೋತೀನಿ ನಾ. ಆದ್ರೆ ನನ್ನ ಜೀವನದಾಗ ನಾ ಖುಷಿ ಅನ್ನೋದು ಕಾಣ್ತೀನ ಇಲ್ಲ ಅನ್ನೋದು ತಿಳಿಲ್ದಂಗೆ ಆಗೈತಿ. ಜೀವನ ಪೂರ್ತಿ ನಾನು ನೀನು ಚಂದ ಇರ್ಬೇಕಂದ್ರೆ ಈಗ ಕೆಲವಷ್ಟು ದಿನ ನಿನ್ನನ್ನು ನಾ ಅರ್ಥ ಮಾಡ್ಕೋಬೇಕು, ನನ್ನನ್ನು ನೀ ಅರ್ಥ ಮಾಡ್ಕೋಬೇಕು. ಮುಂದೆ ಜೀವನ ಪೂರ್ತಿ ಚಂದ ಇರೋಕೆ ಅವಕಾಶಕ್ಕಂಗಾಗತ್ತೆ. ಮನಸ್ಸಿಗೆ ನೋವಾತೇನ? ಈಗೇನ್ರ ಸಮಸ್ಯೆ ಆಗೈತಿ? ನನ್ನ ಮ್ಯಾಗ ಎಷ್ಟು ಪ್ರೀತಿ ಇಟ್ಟಾನ ಅಂದ ಮದುವೆ ಆದನ. ಆದ್ರೆ ನಿನ್ನ ಮುಂದೆ ಏನಂತ ಹೇಳ್ಬೇಕನ್ನೋದ ತಿಳಿವಲ್ದ ನಂಗೆ. ನೀ ಮಾತಾಡು ಮಾತು ನೋಡಿದ್ರೆ ಏನರ ಚುಚ್ಚಿ ಮಾತಾಡತ್ತ ನಾನು. ನೀ ಏನರ ಅವನ ಜೊತೆ ಜಗಳ ಮಾಡತ್ತೇನು? ನೀನು ಜಗಳ ಮಾಡೋಕ್ಕಲ್ಲ, ಅವನು ಜಗಳ ಮಾಡವಲ್ಲ. ಮತ್ತು ನಾ ಏನರ ತಿಳ್ಕೊಬೇಕವ? ತಾಳಿ ಕಟ್ಟ್ಯಾನ, ರಗಡ್ ಪ್ರೀತಿ ಇಟ್ಟಾನ ನನ್ನ ಮ್ಯಾಗ. ಆದ್ರೆ ಮಗಳಾಗ ಬರವಲ್ಲ, ಹೆಂಡ್ತಿ ಅಂತಂದು ಸೇರವಲ್ಲ. ರಗಡು ನೋವುಂಡಿ ನೀನು. ನಿನ್ನ ಸಲುವಾಗಿ ನೀನು ಬಗಲಾಗ ಬಂದಿಲ್ಲ ಅಂತೇಳಿ ತಿಳ್ಕೊಬೇಕಲ್ಲವ ನೀನು. ನನ್ನ ಸಲುವಾಗಿ ಅಂತ ಯಾಕಂತೀಯಣ್ಣ? ಅಲ್ಲ, ನನಗೆ ಏನಾರ ಆಗೈತನ? ಗೊತ್ತಿಲ್ಲೇನವ? ಮೊದಲು ನಿಂದೊಂದು ಮದುವೆ ಆಗೈತೆ ಅಂತೇಳಿ ಗೊತ್ತಿಲ್ಲ? ಅದು ನನಗೂ ಗೊತ್ತೈತಿ, ಅವಂಗೂ ಗೊತ್ತೈತಿ, ಊರನ್ ಮಂದಿಗೆ ಎಲ್ಲರಿಗೂ ಗೊತ್ತೈತಿ. ಅದು ಗೊತ್ತಿದ್ದ ಅಲ್ಲ ಅವ ನನ್ನ ಮದುವೆ ಮಾಡ್ಕೊಂಡಿದ್ದೆ. ನಾ ಅಣ್ಣ ಅನ್ನೋದು ಮರೆತು ನಾನೀಗೊಂದು ಮಾತು ಹೇಳ್ತೀನವ. ಅವ ಎಲ್ಲಿ ಬಂದು ನಿನ್ನ ಮುಟ್ಟಿದ್ರೆ ನೀ ಎಲ್ಲಿ ತಪ್ಪು ತಿಳ್ಕೊತೆ ಅಂತೇಳಿ ಅವ ನಿನ್ನ ಮುಟ್ಟಿರಕ್ಕಿಲ್ಲ. ಹೋ, ಹಿಂಗೂ ಇರ್ತೈತನ? ತಂಗಿ, ಸದ್ಯಕ್ಕೆ ತಾಳಿ ನೋಡ್ಯಾರ ನೀ ಬಾಳೆ ಮಾಡ. ನನಗೆ ಈ ಕುಂಕುಮ ಭಾಗ್ಯ ಕೊಟ್ಟಾನ ಅನ್ನೋದಕ್ಕಾರ ನಾ ಧೈರ್ಯದಿಂದ ಇರ್ತೇನೆ. ಅವ್ವ, ಸಂಸಾರ ಗುಟ್ಟ ಮನೆಯಾಗಿರಲಿ, ನನ್ನ ಮುಂದೆ ಹೇಳ್ದಂಗೆ ಯಾರಿಗಾರ ಹೇಳಿಗಿಳಿಯವ. ನನಗೆ ಭಾಳ ಕೊಟ್ಟಾನ, ಅವನ ಜೀವನಾನ ನಾ ಬೆಳಗ್ಬೇಕು. ಯಾವ ಸುಖಕ್ಕಾಗಿ ಅವನು ಮದುವೆ ಮಾಡ್ಕೊಂಡು ಅವನು ಬಣ್ಣದ ಮಾತು ನಂಬಿ ಮದುವೆ ಮಾಡ್ಕೊಂಡ್ರು ನಿನಗೇನು ಪ್ರತಿಫಲ ಸಿಕ್ತ? ಮುತ್ತೈದೆ ಅನ್ನೋ ಭಾಗ್ಯ ಸಿಕ್ತು, ಗಂಡ ಅದಾನ ಅನ್ನೋ ಧೈರ್ಯ ಬಂತು. ಅದಕ್ಕಿನ್ನ ಇನ್ನೇನು ಸುಖ ಬೇಕ್ರಿ?
ಮತ್ತೆ ಹಿಂಗೆ ಚಡ್ಪಡ್ಸಕತ್ತಿ ಮತ್ತೆ ನನ್ನ ಮ್ಯಾಗಿರೋ ಆಸೆ ಸಂಬಂಧ ನನ್ನ ಹಿಂದೆ ಬಿದ್ದು ನನ್ನ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬಾರು, ನಿನಗೆ ಬೇಕಾಗಿರೋದು ಅದ, ನನಗೆ ಬೇಕಾಗಿರೋದು ಅದ. ಹೊಂದಾಣಿಕೆ ಆಗು ಹೊತ್ತು ಬಂದೈತಿ. ಹೊಂದಾಣಿಕೆ ಆಗುನು. ಗಂಡ ಅದಾವ ಗಟ್ಟಾಗಿ ನನ್ನ ಜೊತೆಗೆ ಇರ್ಬೇಕಾದ್ರೆ ನಿನ್ನಂಥವ್ರ ಮಾತು ನನ್ನ ಕಾಲು ಕಸನ ಮಾಡ್ಕೊಂತೇನೆ ನಾನು. ಬಾರು, ಅನಿಸ್ಕೋತೀನಿ ತಂದು ಭಾಳ ಮಿತಿ ಮೀರಿ ಮಾತಾಡಕ್ಕೆ ಹೋಗ್ಬೇಡ. ನಿನಗೆ ಏನು ಬೇಕು ಕೇಳು, ಕೇಳಿದ್ದನ್ನ ಕಣ್ಣು ಮುಂದೆ ತಂದು ಇಡು ತಾಕತ್ತು ನನ್ನ ಹತ್ರ ಐತಿ. ಅಷ್ಟು ತಾಕತ್ತಿತ್ತು ಅಂದ್ರೆ ಯಾರ ಬಡಬಗ್ರಿಗೆ ದಾನ ಮಾಡ್ರಿ, ಪುಣ್ಯನಾರ ಬರ್ತೈತಿ. ಆಸೆ ಪಟ್ಟಿದ್ದಕ್ಕೆ ದಾನ ಮಾಡಿದ್ರೆ ಪುಣ್ಯದ ಜೊತೆ ನೆಮ್ಮದಿನೂ ಸಿಗ್ತೈತಿ. ನಿನಗೇನು ಬೇಕು ಹೇಳ, ಉಳ್ದಿದ್ದು ಮಾತಾಡಕ್ಕೆ ಹೋಗ್ಬೇಡ. ನಿನಗೆ ಬೇಕಂದಿದ್ದು ಕೊಡ್ತೀನಿ. ಇಷ್ಟು ದಿನ ನಾ ಒಬ್ಬಂಟಿಯಾಗಿದ್ದೆ ಅಂತ ಕಾಡಿದಲ್ಲ, ನಾ ಕೇಳಿದ್ದೆಲ್ಲ ಕೊಡ್ಸಕ್ಕೆ ನನ್ನ ಗಂಡದಾನ. ಹೆಣ್ಣು ಆಸೆ ಪಡೋದು ಬಂಗಾರದ ಸಂಬಂಧನ, ಆದ್ರೆ ಯಾವ ಬಂಗಾರನು ಇದ್ರ ಸ್ಥಾನ ತುಂಬಕ್ಕಾಗಲ್ಲ. ಏನೋ ಯಾವುದಕ್ಕರೆ ಆಸೆ ಪಡ್ತಿ ಅಂತಂದ್ರೆ ನನಗೆ ಬುದ್ಧಿ ಹೇಳೋಷ್ಟು ಬೆಳೆದು ಬಿಟ್ಟಲ್ಲ. ಹೆಂಗೆ ಬದುಕಬೇಕು ಅನ್ನೋದು ನನ್ನ ಗಂಡ ಕಲಿಸ್ಕೊಟ್ಟಾನ. ಅವ ಕಲಿಸ್ಕೊಟ್ಟದ್ದನ್ನು ನಾ ಕಲಿಬೇಕಲ್ಲ. ಗಂಡನ ಕಳ್ಕೊಂಡು ಕಣ್ಣೀರು ಹಾಕೋತ ಊರಿಗೆ ಬಂದಿದ್ದಿ, ಈಗ ಈ ಗಂಡನ ಬಗ್ಗೆ ನನಗೆ ಹೇಳಕತ್ತಿ. ಏನೋ ಮಾತಾಡ್ಬೇಕಂತಂದು ಬಂದು ಹಿಂಗೆ ಸುಮ್ಮನಿತ್ರ ನಾ ಏನು ತಿಳ್ಕೊಬೇಕು? ಅಂದಿದ್ದೆಲ್ಲ ಮನಸ್ಸಿಗೆ ಹಚ್ಕೋಬೇಡ್ರಿ. ನಿಮಗೆ ಸಿಟ್ಟದ ನನಗೆ ಗೊತ್ತೈತಿ, ಆದ್ರೆ ನಮ್ಮ ತಂಗಿ ಭಾಳ ದಂಡಿಗೆ ಹತ್ತಿರಲ್ಲ, ಅದು ಭಾಳ ಸಂತೋಷ ಆಗೈತೆ ನಮಗೆ. ಏನು ದಂಡಿಗೆ ಹತ್ತೈತೋ? ಹಾಂ, ಮದುವೆಯಾಗಿ ಒಂದು ತಿಂಗಳಾತ. ನಿಮ್ಮ ತಂಗಿ ಏನು ಸುಖ ಕಂಡಲ್ಲ ಅವನ ಮನ್ಯಾಗ? ಅವಾಗ ಸಿರಿತಾನ ಇಲ್ಲತ್ತು ಮಾತಾಡ್ತಿರೋ ಏನು ತಿಳಿದು ಮಾತಾಡತ್ತೀರಿ? ಅಂದ್ರೆ ನಿಮ್ಮ ತಂಗಿ ಸುಖ ಅಷ್ಟ ನೀನು ನೋಡವನ? ಶಿವನ ಮನ್ಯಾಗ ಒಬ್ಬಾಕಿ ತಂಗಿ ಅದಾಳ, ಒಬ್ಬಾಕಿ ಅಕ್ಕ ಅದಾಳ, ಅವ್ರನ್ನ ಯಾರು ನೋಡ್ತಾರೆ? ಯಾಕೆ ಮಾತ ಬರಲಿಲ್ಲನ? ನಿಮ್ಮ ತಂಗಿ ಹಂಗೆ ಅವ್ರದ್ದೊಂದು ಜೀವನ ಅಲ್ಲ, ಅವರು ಹೆಣ್ಣು ಅಲ್ಲ. ಒಂದ ಮನ್ಯಾಗ ಜಗಳ ಬರಬಾರ್ದು ಅಂತೇಳಿ ನಮ್ಮ ತಂಗಿಗೆ ಶಿವ ಒಂದು ಬೇರೆ ಮನೆ ಮಾಡಿಟ್ಟಾನ್ರಿ. ಬೇರೆ ಮನೆ ಮಾಡಿಡ್ಲಕ್ಕಪ್ಪ, ಚಂತ ನಾವು ಅಲ್ಲೇ ದುಡ್ಕೊತಿದ್ದಂದ್ರೆ ಇವ್ರ ಹೊಟ್ಟಿಗೆ ಏನು ತಿನ್ಬೇಕು? ಯಾಕಂದ್ರೆ ಮನ್ಯಾಗ ದುಡ್ಡು ಹಾಕವ ಒಬ್ಬನ ಅಲ್ಲ. ಅಂದ್ರೆ ನನ್ನ ಕಡೆದ ಏನರ ಕೊಟ್ಟು ಅವ್ರ ಮನೆ ನಡೆಸಂತೀರೇನ? ಅಂದ್ರೆ ನಿನ್ನ ತಂಗಿಯಲ್ಲಿ ಸುಖದಾಗದಾಳಂತಂದ ಕೊಟ್ಟು ನಡ್ಸೋಕ್ಕೂ ಮುಂದಾದಿಪ್ಪ. ನೀ ನನಗಿಂತ ದೊಡ್ಡವಾದಿಲ್ಲ ಮತ್ತೆ. ಒಂದ ಮನ್ಯಾಗ ಎಲ್ಲರೂ ಇದ್ರಂದ್ರೆ ಒಂದಕ್ಕೊಂದು ಮಾತಾಡಿ ಬಾಯಿ ಹತ್ತವು. ಅದಕ್ಕೆ ನಾ ಏನರ ಮಾಡಂದ್ರಿ ಈಗ ಹೇಳಿದಾಗ ಕೇಳಿ ನಿಮ್ಮ ತಂಗಿನ ಒಪ್ಸಿದ್ದೆ ಅಂದ್ರೆ ಹೆಂಗೋ ಏನೇನೋ ಆಗಿ ಹೋಗಿತ್ತ. ಏನೋ ಹೇಳುವಾಗ ಮಾತು ಕೇಳಲಿಲ್ಲ. ನಿಮ್ಮ ವಿಚಾರ ನೀವು ತಲೆಗೆ ಇಟ್ಕೊಂಡು ಮಾತಾಡಬೇಡ್ರೆ. ಹಾಂ ಹಾಂ, ಒಳ್ಳೇದು ಹೇಳಕ್ಕೆ ಹೋದ್ರೆ ನಾವೆಲ್ಲರಿಗೂ ಕೆಟ್ಟವ್ರು ಹಾಕಿವಲ್ಲ. ಹಾಂ, ಹೋಗ ನಿನ್ನ ತಂಗಿಗೆ ಚಲೋ ಬುದ್ಧಿ ಹೇಳೋಗ. ಬುದ್ಧಿ ಹೇಳಿಸೋನು ಅಂತ ತಪ್ಪ ನಮ್ಮ ತಂಗಿ ಏನು ಮಾಡಿಲ್ಲ, ಆದರೂ ಒಂದು ಮಾತು ಕಿವಿಯಾಗಿ ಇಡ್ತೀನಿ.
ಏನಂತ ಹೇಳ್ತಿ? ಶಿವ್ಯಾನ್ ಬಿಟ್ಟು ಒಟ್ಟೆ ಇರಬೇಡವಾ? ಒಟ್ಟು ಅವ್ನು ನಿನ್ನ ಹಿಂದೆ ಇರಬೇಕು, ಒಟ್ಟು ನಿನ್ನ ಜೊತೆನೇ ಇರಬೇಕು ಅಂತ ಹೇಳ್ತೀಯನ? ಕಲಿಸ್ಕೊಟ್ರು ನಮ್ಮ ತಂಗಿ ಅಂಥ ಬುದ್ಧಿ ಕಲಿಯಂಗಿಲ್ಲ ರೀ. ನನ್ನ ಪಡ್ಕೊಳ್ಳೋ ಸಲುವಾಗಿ, ನನ್ನ ಪ್ರೀತಿ ಸಲುವಾಗಿ ನನ್ನ ಜೊತೆಗೆ ಅದಿ ತಿಂಗಳಾತು. ಆದ್ರೆ ನಿಮ್ಮ ಅಕ್ಕ ನಿಮ್ಮ ತಂಗಿ ಬಗ್ಗೆ ಯೋಚನೆ ಮಾಡಿ ಏನ? ಅವ್ರ ಜೊತೆನೇ ಇರಬೇಕು, ನಿನ್ನೂ ಅಲ್ಲೇ ಕರ್ಕೊಂಡು ಹೋಗ್ಬೇಕು, ಎಲ್ಲರೂ ಸೇರಿ ಒಂದೇ ಮನ್ಯಾಗ ಖುಷಿಯಿಂದ ಇರ್ಬೇಕಂತ ನನಗೂ ಆಸೆ ಐತಿ. ಅವ್ರು ಅಂದು ಒಂದೇ ಒಂದು ಮಾತು ನಿನ್ನ ಮನ್ಸಿಗೆ ಹತ್ತಂದ್ರೆ ಮೊದಲ ನೊಂದಕ್ಕಿದಿ, ನಾನು ನಂಬಿ ಬಂದಕ್ಕಿದಿ. ನಿನ್ನ ಮನ್ಸಿಗೆ ನೋವಾದ್ರೆ ನಂಗೆ ತಡ್ಕೊಳ್ಳೋದಾಗಲ್ಲ. ಅಷ್ಟು ಪ್ರೀತಿ ನನ್ನ ಮ್ಯಾಗಿಟ್ಟಿ, ಮೊದಲ ಯಾಕೆ ಸಿಗ್ಲಿಲ್ಲ ನೀ ನನಗೆ? ಜೀವ ಇರುತ್ತಕ್ಕ ಜೊತೆಯಾಗಿ ಕಾಯ್ಬೇಕಂತೇಳಿ ಆ ದೇವ್ರ ನಿನ್ನ ನನಗೆ ತಡವಾಗಿ ಕೊಟ್ಟಿರ್ಬೋದು. ಆದ್ರೆ ಇನ್ನು ಮುಂದೆ ನಿನ್ನ ಜೋಪಾನ ಮಾಡೋ ಜವಾಬ್ದಾರಿ ನಂದಲ್ಲ. ಹಳೇದು ಯಾವುದು ನಾ ಮಾತಾಡಂಗಿಲ್ಲ. ಆದ್ರೆ ನಿಂಗೊಂದು ಮಾತು ಕೇಳ್ತೇನೆ, ಬೇಜಾರಾಗೋದಿಲ್ಲಲ್ಲ ನಿಂಗೆ? ಇಲ್ಲ. ನನ್ನ ಬಗ್ಗೆ ಯಾರು ನಿನ್ನ ಹತ್ರ ಕೆಟ್ಟದಾಗಿ ಮಾತಾಡಿಲ್ಲ? ಎದ್ರ ಸಲುವಾಗಿ? ನಿನಗೆ ಗೊತ್ತಿದ್ದ ಐತಲ್ಲ, ಮೊದಲೊಂದು ಮದುವೆ ಆಗಿತ್ತು, ಅದ್ರ ಸಲುವಾಗಿ. ಮಾತಾಡೋರು 100 ಥರ ಮಾತಾಡಲಿ, ನನಗೇನು ಬೇಜಾರಿಲ್ಲ. ಎಲ್ಲೂ ಇಲ್ದು ನಾಲಿಗೆ ಏನು ಬೇಕಾದ ಮಾತಾಡ್ಸೋದು. ಒಂದು ಮಾತು ಹೇಳಿ ನಿನಗೆ, ವ್ಯಕ್ತಿ ಮುಖ್ಯ ಆದ್ರೆ ಆ ವಿಷಯನ ಮರ್ತು ಬಿಡ್ಬೇಕು, ವಿಷಯನ ಮುಖ್ಯ ಆದ್ರೆ ಆ ವ್ಯಕ್ತಿನ ಮರ್ತು ಬಿಡ್ಬೇಕು. ನನಗೆ ನೀ ಮುಖ್ಯ. ಅಂದಿದ್ದು ಆಡಿದ್ದು ಯಾವುದೂ ಬ್ಯಾಡ ನನಗೆ. ನೀ ಇಷ್ಟೆಲ್ಲ ನನ್ನ ಪ್ರೀತಿ ಮಾಡತ್ತಿ ಅಂದ್ರೆ ನಾನಿನ್ನ ದೇವ್ರ ರೂಪದಾಗ ನೋಡ್ತೇನೆ. ದೇವ್ರ ಜಗದಾಗ ಕೂತ ದೇವ್ರಿಗೆ ಹೋಲಿಸಿ ಮಾತಾಡಿದೆ ಅಂದ್ರೆ ಆ ದೇವ್ರ ದಾರಿ ಬಿಟ್ಟು ಬದುಕಿಸ್ತಾನೆ. ಬೇಡ, ಆ ದೇವ್ರು ನಮ್ಮಿಬ್ಬರನ್ನು ಚಂದ್ರ ಇಷ್ಟ ಅಷ್ಟು ಸಾಕು, ಚಂದಿರೋಣ. ಹೆಂಗೆ ನೋಡೋದಪ್ಪ ಈಗ ನಿನ್ನ ಜೀವನ? ಯಾಕಂದ್ರೆ ನೀನು ಈಗ ದಾಣಸೂರು ಕರ್ನಾಗಿ ಗಂಡ ಸತ್ತಕಿಗೆ ಭಾಳ ಕೊಟ್ಟು, ಗಂಡ ಸತ್ತಕ್ಕಿಗೆ ಅನು ಬದಲಿ ಒಂದು ನೊಂದು ಹೆಣ್ಣಿಗೆ, ನನ್ನ ನಂಬಿ ಬಂದ ಹೆಣ್ಣಿಗೆ ಭಾಳ ಕೊಟ್ಟು ಅನ್ನೋಕೆ ನಂಗೆ ಭಾಳ ಖುಷಿ ಐತಿ ರೀ. ನನ್ನ ಜೀವನ ಖುಷಿ ಒಳಗಿರಲಿ, ನಿಮ್ಗೆ ಯಾಕೆ ಎಷ್ಟು ಕೇಳಬೇಕು ಅನ್ನೋ ಭಾವನೆ ಬತ್ತು. ನಾ ಹೆಂಗಂತ ನಿನಗೆ ಮೊದಲ ಗೊತ್ತಿರ್ಬೇಕಲ್ಲ. ಹೆಂಗದಾಳ ಈಗ ನಡತಿ ಒಳಗೆ? ನಡತಿ ಒಳಗೆ ನಾನವ್ರ ನಾಚುವಂಗದಾಡ್ರಿ, ಗುಣದೊಳಗೆ ಗುಡಿ ಕಟ್ಟಿ ಹಾಡು ಹೊಗಳಬೇಕು ಹಂಗದಾಡ್ರಿ. ಪ್ರೀತಿ ಒಳಗೆ ನನ್ನ ಅರಿಗಿ ನೀಡಿ, ಆಕಿನ ಬಗ್ಗೆ ಮಾತಾಡಕ್ಕೆ, ಆಕಿನ ಬಗ್ಗೆ ಹೊಗಳಕ್ಕೆ ಪದನ ಇಲ್ಲ. ಹೆಂತಿನಲ್ಲ. ಹಾಂ ಹಾಂ, ಭಾರಿ ಹೊಗಳಪ್ಪ ನೀನು. ಮೊದಲ ಬ್ಯಾರೆದವನ ಹೆಂತಿ, ಈಗ ನಿನ್ನೆ ಹೆಂತಿ ಹೊಗಳಬೇಕಲ್ಲ, ಸಿಕ್ಕಿದ ಅಪರೂಪ ಅಂತಂದು. ಇಷ್ಟು ದಿನ ಆಕಿ ಹೇಳೋರು ಇದ್ದಿದ್ದಿಲ್ಲ, ಕೇಳೋರು ಇದ್ದಿದ್ದಿಲ್ಲ, ನೊಂದಿದ್ಲ. ಈಗ ಆಕಿಗೆ ತಾಳಿ ಕಟ್ಟಿನಿ, ಆಕಿ ಜೊತೆ ಸಂಸಾರ ಮಾಡತ್ತೀನಿ. ಊರಾಗ ಗೌಡ್ರು ದೊಡ್ಡವರು ಯಾರಿಗೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ತಿಳ್ಕೊರಿ. ಕಾಲು ಬೀಳ್ತೀನಿ, ಆಕಿ ಚುಚ್ಚು ಮಾತಾಡಬೇಡ್ರಿ. ಏಯ್, ನಾ ಏನಕಿ ಚುಚ್ಚಿ ಮಾತಾಡಕತ್ತಿಲ್ಲ. ಆಕಿನ ನಿನಕಿಂತ ಮೊದಲು ನಾ ಮೆಚ್ಚೀನಿ, ನೋಡ್ತೀನಿ. ಆಕಿ ಜೊತೆ ನೀ ಹೆಂಗೆ ಬಾಳೆ ಮಾಡ್ತಿ, ನೀ ಹೆಂಗೆ ತಾಳಿ ಕಟ್ಟಿ ಅನ್ನೋದು ನಾನು ನೋಡ್ತೀನಿ. ಇಂಥವ್ರ ಕಣ್ಣ ನನ್ನ ಹೆಂಡತಿ ಮ್ಯಾಗೈತತ್ತೆ ಈಗ ಗೊತ್ತಾಗ್ತೈತಿ. ಮುಟ್ಟಬಾರ್ದು ಮನ್ಸಿಗೆ ಹಚ್ಕೋತಾಳತ್ತೇಳಿ ಇನ್ನೂ ತಕಾಕಿ ಮೈ ಮುಟ್ಟಿಲ್ಲ. ಹಿಂಗೆ ಬಿಟ್ಟಿನಂದ್ರೆ ವಯಸ್ಸಿನಕ್ಕೆ ಮೈ ಮುಟ್ಟಬೇಕು. ನನ್ನ ಹೆಂತದಾಳ ಜೀವನದಾಗ ನೊಂದಾಳ, ಮೈ ಮುಟ್ಟಿದ್ರೆ ಏನು ತಪ್ಪಾತ? ಮೈ ಮುಟ್ಟಬೇಕು. ತನಪ ಏನು ವಿಚಾರ ಮಾಡಕತ್ತಿ? ಗುನುಗುನ ಅನ್ನಕತ್ತಿಯಲ್ಲ, ಹಿಂಗೆ ಬಿಟ್ರೆ ಕಾಲು ಜಾರಿಗಿದ್ದಾಳ ಅಂತ ವಿಚಾರ ಮಾಡಕತ್ತಿ ಏನು? ಯಾಕೆ ಭಯ ಪಡಕತ್ತಿ ಏನು? ಕಾಲು ಜಾರು ಹೆಣ್ಮಗಳಾಗಿದ್ಲಂದ್ರೆ ಗಂಡನ ಕಳ್ಕೊಂಡ್ಮ್ಯಾಗ ಸೀದಾ ತವ್ರಿಗೆ ಬರ್ತಿದ್ದಿಲ್ಲ ರೀ, ಅಲ್ಲೇ ಇದ್ದು ತೋರಿಸ್ತಿದ್ಲು. ಹಂಗೇನ್ರ ಆಕಿ ಬೇಕಾಗಿತ್ತಂದ್ರೆ ಹೆಣ್ಣಿಗೆ ಗಂಡ ಸತ್ತ ಮ್ಯಾಗ ತವ್ರ ಮನಿನ ಆಸರನ ತವ್ರ ಮನೆಗೆ ಹುಡ್ಕೊಂಡ ಬಂದಾಳ. ಏನೋ ಆಕಿ ನೋಡೋಣ, ಆ ದೇವ್ರು ಕೂಡಿಸ್ಬೇಕಂತ ಕೂಡಿಸ್ಯಾನ. ಕೂಡಿ ತಾಳಿ ಕಟ್ಟಿನಿ, ಆಕಿ ಒಂದು ಭಾಳ ಕೊಟ್ಟಿನಿ. ಆಕಿನೂ ನನ್ನ ಬಾಳಿಗೆ ಒಂದು ಅರ್ಥ ಕೊಡ್ತಾಳೆ. ಮಾತಾಡಕತ್ತೀರಿ, ಮಾತಾಡ್ರಿ. ನಿಮ್ಮ ಮಾತಿನ ಮುಂದೆ ನಾ ಬದುಕಿ ತೋರಿಸ್ತೀನಿ, ಭಾಳ ತೋರಿಸ್ತೀನಿ. ನೋಡಿ ಶಿವಪ್ಪ, ಆಕಿ ಬಗ್ಗೆ ಭಾಳ ಕನಸು ಕಾಣಕ್ಕೆ ಹೋಗಬೇಡ. ಯಾಕಂದ್ರೆ ಆಕೀಗ ಕನ್ನಡಿ ಇದ್ದಂಗೆ, ಅಲ್ಲಿದ್ದ ಬಿಟ್ಟು ಬಂದಾಳ ಅಂದ ಬಳಿಕ ಒಮ್ಮೆ ಕೈ ಜಾರಿದ ಮೇಲೆ ಕನ್ನಡಿ ಒಡೆದು ಹೋಗ್ತೈತಿ. ನನಗರ ಸಿಗ್ತೈತಿ,
ನಿನಗರ ಸಿಗ್ತೈತಿ ಅನ್ನೋದು ತೆಗೆದಾಕಿಬಿಡ. ಹಾಂ, ಆಕಿ ಒಂಥರ ಕನ್ನಡಿ ಇದ್ದಂಗೆ. ಆ ಕನ್ನಡಿನ ಹೆಂಗೆ ಜೋಪಾನ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತ್ರಿ. ಜೋಪಾನ ಮಾಡ್ತೀನಿ. ಆಕಿ ಅಂದ ಚಂದನ ಮೆಚ್ಚಿ ನೀ ಕನ್ನಡಿನ ಜೋಪಾನ ಮಾಡ್ತಿರ್ಬೇಕು ಅಂತ ತಿಳ್ಕೊಂಡಿರ್ಬೋದು ಶಿವಪ್ಪ. ಆ ಕನ್ನಡಿನ ಹೆಂಗೆ ಪಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ಯಾಕಂದ್ರೆ ಇಂಥ ಕನ್ನಡಿನ ನಾ ಎಷ್ಟು ನೋಡಿಲ್ಲ. ಊಟ ಮಾಡನ್ ಬರ್ರಿ. ಹೊತ್ತಿಗೆ ತುತ್ತಿ ನೀಡೋಕ್ಕೆ ತಾಯಾದ್ರೆ ಆ ತಾಯಿ ರೂಪದಾಗ ಬಂದಕ್ಕೆ ನನ್ನ ಹೆಂಡತಿ ಅದೇನು ಅಡುಗೆ ಮಾಡ್ಕೊಂಬಂದಾಳ, ಅದೇನು ಊಟಕ್ಕೆ ತಂದಾಳಕಿ. ನಿನಗೆ ಯಾರು ಹೊಲಕ್ಕೆ ಬಾ ಅಂದಿದ್ರು, ನಿನಗೆ ಯಾರು ಬುತ್ತಿ ತೊಗೊಂಬ ಅಂದಿದ್ರೆ ಮನ್ಯಾಗ ಇರ್ಬೇಕಲ್ಲ. ನೀವಂತರೂ ಊಟಕ್ಕೆ ಮನೆಗೆ ಬರೋದಿಲ್ಲ, ಅದಕ್ಕೆ ಬಿಸಿದ ಏನಾರ ಮಾಡ್ಕೊಂಬರ್ಬೇಕಲ್ಲ. ನಾನು ಹೆಂಡತಿ ಕರ್ತವ್ಯ ಹೌದಿಲ್ಲ ಅದು. ನಿನ್ನ ಕರ್ತವ್ಯ ಅಂತೂ ನೀ ಮರೀಲಿಲ್ಲ. ಆದ್ರೆ ಕೆಲಸದ ಗದ್ದರೊಳಗೆ ಹೆಂಡತಿನಿ ಹೆಂಗೆ ನೋಡ್ಕೋಬೇಕು ಅನ್ನೋ ಕರ್ತವ್ಯ ನಾನು ಮರ್ಯಾಕತ್ತೀನಿ. ನೀವು ಊಟ ಮಾಡಿದ್ದೇನೆ? ನಿಮಗೆ ಊಟ ಮಾಡಿಸಿ ನಿಮ್ಮ ಹೊಟ್ಟೆ ತುಂಬಿದ್ಮ್ಯಾಗ ನಾ ಊಟ ಮಾಡ್ತೇನೆ ರೀ. ಅದೇನು ಉಣ್ಣಾಕ ಮಾಡ್ಕೊಂಬಂತೀವೋ, ಅದೇನು ಉಣಿಸ್ತೀವೋ ಗೊತ್ತಿಲ್ಲ. ಆದ್ರೆ ನೀ ಬರೋ ಆಕಾರ ಒಳಗೆ ನನಗೆ ಹೊಟ್ಟಿನ ಹಸಿ ಹೋಗೈತಿ. ಮೊದಲ ಊಟ ಮಾಡಿಸ್ಬಾ. ಒಬ್ಬರೇ ಏನಂತ ಕೆಲಸ ಮಾಡ್ತೀರಿ? ನನ್ನೂ ಕರ್ಕೊಂಬರ್ಬೇಕು ಬೇಡ? ನಾನು ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದಿಲ್ಲ. ನಿನ್ನ ಕೆಲಸ ಹಚ್ಚಿದ್ರೆ ಆ ದೇವ್ರು ಮೆಸ್ತಾನೇನ? ನೀ ಮನ್ಯಾಗ ಮಹಾರಾಣಿ ಹಿಂಗೆ ಇರ್ಬೇಕಂತ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೀನಿ. ನೀ ಅಷ್ಟೇ ಇರು. ನೀ ಬುತ್ತಿ ಮಾಡ್ಕೊಂಡು ಬಂದಿದ್ದ ನನಗೆ ಅಗಾದಾಗೈತಿ. ಅಂಥದ್ರಾಗ ನೀ ಬಂದು ಕೆಲಸ ಮಾಡ್ದ ಕನಸು ಮನಸ್ಸಿನ ಬೇಡಪ್ಪ. ಏನಂತೀರಿ ನೀವು? ನಾನು ನಿಮ್ಮ ಹೆಂಡ್ತಾಗಿ ನಿಮಗೆ ಹೆಗಲು ಕೊಡಲಿಲ್ಲ ಅಂದ್ರೆ ಹೆಂಗೆ ರೀ? ನಿನ್ನ ಮುಖದಾಗ ನಗು ನೋಡ್ಬೇಕು ಅನ್ಕೊಂಡವ, ನಿನ್ನ ನಾವು ಮರೆಸ್ಬೇಕು ಅನ್ಕೊಂಡವ. ಇವತ್ತು ನಿನ್ನ ಮುಖದಾಗಿದ್ದ ನಗು ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ತಂದೈತಿ. ಕಡಿದಕ್ಕ ನೀ ನನ್ನ ಜೊತೆ ಹೆಂಗೆ ಇರ್ತೀಯ ಈ ರೈತನ ಹೆಂಡತಿಯಾಗಿ. ನನ್ನ ಜೀವನದಾಗ ನಾ ಹೆಂಗಿರ್ಬೇಕ ಅನ್ಕೊಂಡಿದ್ನ ನನ್ನ ಹಂಗೆ ಇಟ್ಟಿರಿ, ನೀವು ಹಂಗೆ ನೋಡ್ಕೊಳತ್ತೀರಿ. ನಂಗೆ ಖುಷಿ ಐತಿ. ನಿನ್ನ ಖುಷಿಯಿಂದ ಇಡಾಕ ಈ ಜನ್ಮ ಅಷ್ಟೇ ಅಲ್ಲ, 7 ಜನ್ಮದಾಗೂ ಇನ್ನೂ ಬೇಕಾಕದ. 7 ಜನ್ಮದಾಗೂ ನೀ ನನ್ನ ಹೆಂಡತಿಯಾಗೆ ಬಾ, ನೀನು ಇನ್ನೂ ಖುಷಿ ಒಳಗಿಡ್ತೀನಿ. ನಾ ಮುಂದೆ ಕುಂತ್ರ ನಂದನ್ ಎದುರಾಗ್ತದೆ ನಿಮಗೆ. ನೀವು ಊಟ ಮಾಡಿರಿ, ನಾವು ಹೊಲ್ದಾಗ ಅಡ್ಡಾಡ್ಕೊಂಬರ್ತೇನೆ. ಹೊಲ್ದಾಗ ಅಡ್ಡಾಡಿ ಬರ್ತೀವಿ, ಅಡ್ಡಾಡಿ ಬಾ. ಅಲ್ಲಿ ಹೂವಿನ ಗಿಡಗಳದಾವು, ಅದು ಹಣ್ಣು ಹಂಪಲ ಅದಾವು. ನಿಂಗೆ ಮನ್ಸಿಗೆ ಬಂದಂಗೆ ಅಡ್ಡಾಡಿ ಬಾ. ಸಾವಕಾಸ. ರೀ ಊಟ ಮಾಡಕ್ಕೆ ಬರ. ಏನಾತ? ಏನು ಮಾಡಲಿ? ಅದಲ್ರಿ, ಹಾಂ, ಅಲ್ಲಿ ನೋಡ್ರಿ. ಹೂವಿನಂಥ ಹುಡುಗಿ ಹೊದಲಾ ಬಂದು ಸಿಕ್ಕೊಂಡೆ, ಕಾಲು ಹೊಲ್ಸು ಮಾಡ್ಕೊಂಡ್ಯಾ? ಈಗ ಏನು ಮಾಡಲಿ ರೀ?
ಬೇಕಂದಿದ್ರೆ ಹೂವು ನಾ ಹರಿದು ಕೊಡ್ತಿದ್ದಿಲ್ಲ. ಇಷ್ಟೆಲ್ಲ ಯಾಕೆ ಹೈರಾಣ ಅದಿ? ಹೂವು ನಾನು ಹರ್ಕೊಂಡಿದ್ದು ಚಲೋನ ಆತ್ರಿ, ಯಾಕಂದ್ರೆ ಹೊಸ ಪ್ರಪಂಚ ನೋಡ್ದಂಗೆ. ಈ ಪ್ರಪಂಚದೊಳಗೆ ನನ್ನ ಪ್ರೀತಿ ಪ್ರಪಂಚ ನಿನ್ನ ಮನಸ್ಸೊಳಗೆ ಗುಟ್ಟಾಗಿರಲಿ. ಆಕಿಗೆ ಮಾತಾಡಕ ನೀ ಯಾರಕ್ಕ? ಹೇಳ್ಬೇಕಿದ್ರು ನಾನು ಮುಂದೆ ಹೇಳ. ಮನೆ ಕೊಟ್ಟು ಕಳಿಸು, ಅಲ್ಲೇ ಇಟ್ಕೊಂಡು ಕೂತೇನೆ ಅಂತೇಳಿ ಹಂಗ್ಯಾಕೆ ಮಾತಾಡ್ತಿ ಆಕಿಗೆ? ಈ ಮನೆಗೆ ಆಸರಂದ್ರೆ ನೀನಪ್ಪ. ನೀನೇ ತಿಂಗಳಾನ್ಗಟ್ಲೆ ಮನೆ ಬಿಟ್ಟು ಹೋದ್ರೆ ಹೆಂಗಪ್ಪ? ಅರ್ಥ ಮಾಡ್ಕೋತೀನಿ, ಬರ್ತೀನಿ, ಆಕಿನ ಕರ್ಕೊಂಡೇ ಬರ್ತೀನಿ. ಎಲ್ಲರೂ ನಕ್ಕೋತಿರ್ತೀರ. ಅಕ್ಕಿನೆಲ್ಲರ ನೀ ಮನೆಗೆ ಕರ್ಕೊಂಡು ಬಂದೆ ಅಂದ್ರೆ ನಿಮ್ಮ ತಂಗಿ ಮದುವೆ ಆಗೋದಿಲ್ಲ, ಹಂಗೆ ಉಳ್ದು ಬಿಡ್ತಾಳ. ಯಾಕಕ್ಕ? ಆಕಿನ ನಮ್ಮ ಮನೆಗೆ ಕರ್ಕೊಂಬರೋದಕ್ಕೂ ನಮ್ಮ ತಂಗಿ ಮದುವೆ ಆಗ್ಲಾರ ಹಂಗೆ ಉಳಿದಕ್ಕೂ ಏನು ಸಂಬಂಧ ಐತಿ ಇದ್ರಾಗ? ಮೊದಲೇ ಮಂದಿ ಗುನುಗುನು ಮಾತಾಡಕತ್ತಾರ, ಹೇಳಿದ್ರೆ ನಿನಗೆ ಎಲ್ಲಿ ಅರ್ಥ ಆಗಬೇಕು? ಗಂಡನ ಕಳ್ಕೊಂಡು ಅಕ್ಕಿಗೆ ಭಾಳ ಕೊಟ್ಟಿನಿಕ, ಮುತ್ತೈದೆ ಪಟ್ಟ ಕೊಟ್ಟಿನಿಕ, ನಂಬೆ ಹಣಿ ಮ್ಯಾಗ ಕುಂಕುಮ ಇಟ್ಟಿನಿಕ. ನಂಬ್ಯಾಳ, ನೀ ಏನು ಹೇಳಿದ್ರು ಈ ಜೀವ ಇರುತ್ತಕ ಆಕಿ ಗಂಡ ನಾನೇನು? ನೀ ಅನ್ಕೊಂಡಂಗೆ ನಡೀದಿಲ್ಲೋ? ನಾ ಅನ್ಕೊಂಡಂಗೆ ನಡೀಲಿಕ್ಕಂದ್ರು ನಾವಿಬ್ಬರು ಗಟ್ಟಿಯಾಗಿ ಬಾಳೆ ಮಾಡ್ತೀವಕ್ಕ. ನಿನ್ನ ಕೈ ಮುಗಿತೀನಿ, ಅಕ್ಕತ್ತೇಳಿ ಹೇಳಾಕತ್ತೀನಿ. ಆಕಿಗೆ ಚುಚ್ಚು ಮಾತಾಡೋದಾಗಲಿ, ನನ್ನ ಸಂಬಂಧ ಆಕಿ ಏನರ ಅನ್ನೋದಾಗಲಿ ಮಾಡೋಕ್ಕೆ ಹೋಗಬೇಡ. ಅದನ್ನೇ ಹೇಳಾಕತ್ ಬಂದೀನಿ, ಹೇಳಿನಿ, ತಿಳ್ಕೊ. ನನ್ನ ತಮ್ಮ ನಿನ್ನ ಮಗ್ಲೇ ಇದ್ರೆ ಹೆಂಗ? ಹೊಲ ಕೆಲಸ ಮಾಡೋರು ಯಾರು? ನಾವು ಬದುಕೋದು ಹೆಂಗ? ಹೊಲದ ಕೆಲಸ ಏನೇ ಇದ್ರು ನಾನು ಅವ್ರು ನೋಡ್ಕೋತೀವಕ್ಕ. ನಿಮಗೆ ಅವ್ರನ್ನ ಬಿಟ್ಟಿರಕ್ಕೆ ಆಗವಲ್ದಂದ್ರೆ ಬಂದು ನಮ್ಮ ಜೊತೆಗೆ ಇರಲ್ಲ ನೀವು. ಅವ ನಿನ್ನ ಮದುವೆ ಆದದ ನಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನಿನ್ನ ಜೊತೆ ಬಂದು ನಾವು ಹೆಂಗಿರೋಣ? ನಿಮ್ಮ ಮಾತಿಂದ ಏನೂ ಪಡ್ಕೊಳಕ್ಕೂ ಆಗೋದಿಲ್ಲ, ಏನೂ ಗೆಲ್ಲಕ್ಕೂ ಆಗೋದಿಲ್ಲ. ನಿಮ್ಮ ಮಾತು ಒಬ್ರಿಗೆ ಎಷ್ಟು ನೋವು ಕೊಡ್ತೈತಿ ಅನ್ನೋದು ಒಂದು ಸ್ವಲ್ಪರ ಯೋಚನೆ ಮಾಡ್ರಲ್ಲ. ನಾ ಮಾತಾಡ್ದು ನಿನ್ನ ಮನಸ್ಸಿಗೆ ಹತ್ತಾವ ಅಂತ ಹೇಳ್ತೀಯಲ್ಲ, ನೀ ಮಾಡಿದ ಸರಿ ಐತೇನು ತಂಗಿ? ಏನು ಮಾರಿ ನೋಡ್ತಿ ತಂಗಿ? ನಿನಗೆ ಅವ ಬೇಕಾಗಿದ್ದ, ಅವಾಗ ನೀ ಬೇಕಾಗಿದ್ದಿ ಅಂದಮೇಲೆ ಸುಮ್ಮ ಇರಬೇಕಾಗಿತ್ತು. ಮದುವೆ ತನ ಯಾಕೆ ಹೋಗ್ಬೇಕಾಗಿತ್ತು? ನಿಮಗಿಂತ ಸಣ್ಣೋಳದಿನ ಖರೇನ. ಗಂಡಿದ್ರು ಗಂಡನ ಬಿಟ್ಟು ಜಗಳ ಮಾಡ್ಕೊಂಬಂದು ತವ್ರ ಮನ್ಯಾಗ ಕುಂತೀರಿ. ಆದ್ರೆ ನಾ ಗಂಡಿಲ್ದಕ್ಕಿ ಹೆಂಗೆ ಬದುಕಬೇಕು? ಅದಕ್ಕಂತೇಳಿ ನನ್ನ ತಮ್ಮನ ತಲೆ ಕೆಡ್ಸಿದೇನು? ಅವ ನನ್ನ ಮನ್ಸಿಗೆ ಹಚ್ಕೊಂಡಾನ. ಅವಂಗ ಮೋಸ ಮಾಡಬಾರ್ದ ಅಂತ ಹೇಳಿ ಅವ್ನ ಕೈ ಹಿಡ್ದೇನೆ ನಾನು. ಕೈ ಹಿಡ್ದೇವ? ಕೈ ಹಿಡ್ದು ತಪ್ಪಿಗೆ ಅವ್ನು ಕರ್ಕೊಂಡು ಹೋದ್ರೆ ಅವ್ನು ನಂಬಿದವ್ರು ನಾವೇನು ಮಾಡ್ಬೇಕು? ನಿಮ್ಮ ಅಕ್ಕ ತಂಗಿನ ಬಿಟ್ಟು ಬಾ ಅಂತ ಹೇಳ್ದಕ್ಕೆ ನಾ ಅಲ್ಲ, ಬೇರೆ ಮನೆ ಮಾಡೋಣ ಅಂತನೂ ನಾ ಹೇಳಿಲ್ಲ. ಯಾಕೆ ಇವೆಲ್ಲ ಅಪವಾದ ನನ್ನ ಮ್ಯಾಗ ಹಾಕ್ತೀರಿ ನೀವು? ಊರ್ ಮಂದಿ 100 ಮಾತಾಡ್ತತಿವ, ಅದನ್ನೆಲ್ಲ ನಮ್ಗೆ ಕೇಳಿಸ್ಕೊತ ಕುಂದ್ರಕ್ಕಾಗೋದಿಲ್ಲ. ನಿಮಗಿಂತ ಹೆಚ್ಚು ಊರ್ ಮಂದಿ ನನಗೆ ಮಾತಾಡ್ಯಾರ. ಅದನ್ನೆಲ್ಲ ನಿಮ್ಮ ತಮ್ಮ ದೂರ ಮಾಡಿದ್ರು. ಒಂದು ಹೆಣ್ಣಾಗಿ ನೀನು ನನ್ನ ಅರ್ಥ ಮಾಡ್ಕೋಕ. ಹಿಂಗೆ ಮೆತ್ತ ಮಾತಾಡ್ರ ನಮ್ಮ ತಮ್ಮ ಮಳ್ಳಾಗ್ಬೋದು, ನಾ ಅಲ್ಲ. ಮನಸ್ಸಿಗೆ ಕೆಟ್ಟ ಮಾಡ್ಕೊಂಡ್ರಿ ಅಂದ ಬಳಕ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ರಲ್ಲ ನೀವು. ನಿನ್ನೆಷ್ಟ ಮಾತ್ನಾಗ ನಾ ಹರ್ತಲ್ವ. ಕರೆದು ಕೈ ಹಿಡ್ದು ನಂಗೊಂದು ಬಾಳು ಕೊಟ್ಟಾನ. ನೀ ಹ್ಞೂ ಅಂದ್ರೆ ಎಲ್ಲರೂ ಕೂಡಿರೋಣಕ್ಕ. ನಿನಗೆ ಆಚೆ ಐತಿ, ನೀ ಎದಿ ತಿಳಿದು ನಾವ್ಯಾಕಿರೋನು? ಅವಂತ್ರಿ ನಮ್ಮ ಜೊತೆ ಮಾತಾಡಂಗಿಲ್ಲ. ಮನೆಗೆ ಬಂದ ಸ್ವಲ್ಪ ತಿಳಿಸಿ ಹೇಳೆ, ನಮ್ಮ ಮನೆಗೆ ಬಾ ಅಂತ ಹೇಳಿ. ನೀ ಅವ್ರ ಮನೆ ಕಾಲಿಡೋಣ, ಅವ ಮನೆ ಬಿಟ್ಟು ಹೊರಗೆ ಬಂದಾನಂತೇಳಿ ಮಂದಿ ಮಾತಾಡ್ಕೊಳತ್ತದ. ನೀ ಏನರ ಮಾಡು, ಅವ್ರ ಜೀವನ ಶುದ್ಧ ಮಾಡು. ನನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ಟಾನ, ನಾ ಅವನ ಜೀವನಕ್ಕೆ ಮುಳ್ಳಾಗ್ತೇನೆ ಅಣ್ಣ. ನೀ ಹೆಂಗದೆ ಅಂಥೇಳಿ ನನಗೆ ಗೊತ್ತೈತಿ, ಶಿವ ಗೊತ್ತೈತಿ. ಆದ್ರೆ ಊರಾನ ಮಂದಿ ನಾನಾ ಥರ ಮಾತಾಡ್ತಾರವ. ಮಾತಾಡೋ ಮಂದಿ ಮುಂದೆ ಮೆಟ್ಟಿ ನಿಂದಿರ್ತೇನಣ್ಣ. ನನ್ನ ಬಗ್ಗೆನ ಅಲ್ಲ ಮಾತಾಡೋದವ್ರು, 100 ಮಾತಾಡಲಿ, ನಾ ಸಹಿಸ್ಕೊಂಡು ಬರ್ತೇನೆ. ಅಂದಂಗೆ ನಿನಗೆ ಯಾರ್ಯಾರು ಏನೇನು ಮಾತಾಡತ್ತಾರಲ್ಲ, ಅವ್ರು ಒಂದಿನ ಮುಂದೆ ನಿನಗೆ ಹೊತ್ತು ಮೆರೆಸ್ತಾರೆ. ಹೊತ್ತು ಮೆರೆಸೋದು, ಮುತ್ತಿನಂತ ಮಾತಾಡೋದು ಯಾವುದೂ ಬೇಡಣ್ಣ. ನನ್ನ ಒಬ್ಬಾಕಿನ ನನ್ನ ಪಾಡಿಗೆ ಬಾಳೆ ಮಾಡಕ್ಕೆ ಬಿಟ್ರೆ ಸಾಕು. ನಿನ್ನ ಪಾಡಿಗೆ ನೀನು ಬದುಕಕ್ಕೆ ಬಿಡ್ಬೇಕಲ್ಲ. ಅವ್ರ ಅಕ್ಕನ ಜೀವನ ದಂಡಿಗೆ ಹಚ್ಚು, ಅವ್ರ ತಂಗಿಗೆ ಒಂದು ಮದುವೆ ಮಾಡು. ಶಿವು ನನ್ನ ಸಂಬಂಧ ಸಾಕಷ್ಟು ನೋವು ಉಂಡಾನಣ್ಣ.
ಅವನ ಕಣ್ಣೀರು ಒರ್ಸೋ ಕೈ ನನ್ನದಾಗ್ತತಣ್ಣ. ಏನಾದರೂ ಅವ ನಿನ್ನ ಬಿಟ್ಟು ಕೊಡಬಾರ್ದು, ನೀ ಅವನು ಬಿಟ್ಟು ಕೊಡಬಾರ್ದ? ಅನ್ನೋರು ಅಂತಾರ ಅಂದು ನೀ ಸುಮ್ಮನಿರ್ಬೋದು, ಆದ್ರೆ ಅನಿಸ್ಕೊಳ್ಳೋದು ಯಾರು? ನಾನಾ ಅಲ್ಲ. ನನಗೂ ಒಂದು ಮನಸ್ಸು ಐತಿ. ನಮ್ಮ ಅಕ್ಕ ತಿಳಿಲಾರಾಕಿ ಗಂಡನ ಮ್ಯಾಗಿನ ಸಿಟ್ಟು ತಂದು ನಮ್ಮ ಮ್ಯಾಗ ಹಾಕ್ತಾಳ. ಈಗ ಅದೆಲ್ಲ ಸಿಟ್ಟ ನಿನ್ನ ಮ್ಯಾಗ ಹಾಕಕತ್ತಾಳ. ನನ್ನಂತವ್ ನಾನು ಅನ್ಸೊಂದು ತಿಳ್ಕೊಂಡು ಸುಮ್ಮದೀನಿ. ನನ್ನ ಸಂಬಂಧ ಹಿಂಗೆ ಸುಮ್ಕೊಂಡ್ರಕ್ಕಾಗಲ್ಲ. ಅನ್ಲ್ರಿ, ಬೇಕಾದ ಅನ್ಲಿ, ಅನಿಸ್ಕೋತೇನೆ. ಆದ್ರೆ ಹಳೆ ನೆನಪು ತೆಗೆದು ಚುಚ್ಚಿ ಮಾತಾಡೋದವ್ರ ಯಾಕೆ? ಚುಚ್ಚಿ ಮಾತಾಡ್ತಾರತ್ತ ಮನಸ್ಸಿಗೆ ಹಚ್ಕೊಂಡು, ಇಲ್ಲ ಇದು ನೋಡಿ ಮೆಚ್ಚಿ ನನ್ನ ಜೊತೆ ಬಾಳೆ ಮಾಡ್ತೀವಿ, ಎಲ್ಲ ಸಹಿಸೋಬೇಕ. ನನಗೂ ರಗಡ ಮಂದಿ ಏನೆಲ್ಲ ಮಾತಾಡ್ತಾರೆ. ಮಾತಾಡೋರು ಮಾತಾಡ್ಲ, ಇಲ್ಲಿ ಬದುಕಬೇಕಾಗಿದ್ದ ನಾನು ನೀನು. ಏನಂತ ಬದುಕಾಗತ್ತೀರಿ ನನ್ನ ಜೋಡಿ? ಮುದ್ದು ಮಾಡ್ತೀರಿ, ಮೆಚ್ಚಿ ಮಾತಾಡ್ತೀರಿ, ಅಷ್ಟ ಅಲ್ಲ. ಜಲ್ ಬಿಟ್ಟು ನಿನ್ನ ಆಸೆಗಳು ಹೇಳ್ಕೊಳಕತ್ತಿ ಅಂದ್ರೆ ನಿನಗೆ ತಾಳಿ ಕಟ್ಟಿದ ಗಂಡನ ನಿನ್ನ ಆಸೆ ನಾ ಯಾಕೆ ಪೂರೈಸಬಾರ್ದು? ನಿನ್ನ ಕನಸು ನನಸು ಮಾಡ್ತೀನಿ. ಮುಂಜಾನೆ ಇಬ್ಬನಿ ಹನಿ ಮಂಜಾಗಿ ಕರಗದಂಗೆ, ಪಂಜರದಾನ ಪಕ್ಷಿಗಳನ್ನು ಹಾರಿ ಬಿಟ್ಟಂಗೆ, ಹಚ್ಚ ಹಸಿರು ವಾತಾವರಣದೊಳಗೆ ನವಿಲ ಗರಿ ಬಿಚ್ಚಿ ಕುಣದಂಗೆ ಇವತ್ತು ನೀ ನನ್ನ ಮುಂದೆ ಕುಣಿಬೇಕು, ನೀ ನನ್ನ ಮುಂದೆ ನಕ್ಕೋತಿರ್ಬೇಕು, ನಿನ್ನ ನೋವೆಲ್ಲ ಮರೆತು ನನ್ನ ಜೊತೆಯಾಗಿ ಬೆರಿಬೇಕು. ಇಷ್ಟೆಲ್ಲ ಆಗ್ಬೇಕಂದ್ರೆ ಮೊದಲು ನಿಮ್ಮ ಅಕ್ಕ ನಿಮ್ಮ ತಂಗಿದ ಮನಸ್ಸು ಹಗರ ಮಾಡಬೇಡ್ರಿ. ಯಾರ ಮನಸ್ಸಿಗೂ ನೋವು ಮಾಡಬಾರ್ದನ್ನೋ ಮಗುವಿನಂಥ ಮನಸ್ಸಿನಿಂದ ಈ ಮನಸ್ಸಿಗೆ ನಾ ಮೆಚ್ಚಿ ಬಂದಿದ್ದೆ. ಮಾತಾಡ ಬರ್ತೀನಿ ನಮ್ಮ ಅಕ್ಕನ ಜೊತೆ. ಆದ್ರೆ ನೀ ಇವತ್ತಿನ ಕನಸು ನನಸಾಗ್ತದೆ. ಬರಲಿ ರೀ, ಬರುವಾಗ ಮುಡಿಗೆ ಮಲ್ಲಿಗೆ ಹೂವು ತೊಗೊಂಡು ಬರ್ರಿ. ಮಲ್ಲಿಗೆ ಹೂವು ಮಾಡೋದ ಮನಸ್ಸು ಹಗರ ಮಾಡ್ಕೊಳಕ್ಕೆ ಬರ್ತೀನಿ. ಮುಡಿಗೆ ಮಲ್ಲಿಗೆ ಹೂವು ತಂದತ್ತ. ಇದ ಏನ್ ಮಾಡ್ಬೇಕತ್ ಮಾಡಿ? ಅಲ್ಲಿ ನೋಡಲ್ಲಿ ಅಷ್ಟೆಲ್ಲ ದನ ಕರ ನಾ ಒಬ್ಬಕ್ಕೆ ನೋಡ್ಕೋಬೇಕನು? ನೀ ಮನಿ ಮಗ ಬಿಟ್ಟು ಹೋದ್ರೆ ಹೆಂಗ? ಯಾರು ಬಿಟ್ಟು ಹೋಗ್ಯಾರಕ್ಕ? ಬರ್ತೀನಿ, ಮೇವು ಮಾಡ್ತೀನಿ, ನೀರು ಕುಡಿಸ್ತೀನಿ, ದನ ಕರ ನೋಡ್ಕೋತೀನಿ, ಹೊಲ ನೋಡ್ಕೋತೀನಿ. ಎಲ್ಲರೂ ಕೂಡಿ ಒಂದ ಮನೆಯಾಗಿದ್ರೆ ಜಗಳ ಅಕ್ಕವತ್ತೇಳ ಈ ಮನೆಗೆ ಬಂದಿಲ್ಲ. ಅದಕ್ಕಾಗಿ ಒಂದು ಮನೆ ಬ್ಯಾರೆ ಮಾಡಿಟ್ಟೀನಿ. ನೀವು ಒಂದು ಮಾತು ಏನು ಅಲ್ಲಾರ ಇರಿ, ಎಲ್ಲರೂ ಕೂಡಿ ಒಂದ ಮನೆಯಾಗಿರೋಣ. ಆಗಂಗಿಲ್ಪ. ಅಕ್ಕಿನ ಈ ಮನೆ ತುಂಬಿಸ್ಕೊಳಕ ನಾ ತಯಾರಿಲ್ಲ. ಆಕಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೀನಿ, ಸಂಸಾರ ಹೊಡೀನಿ, ಒಂದ ಮನ್ಯಾಗ ಕೂಡಿ ಬಾಳೆ ಮಾಡಕತ್ತೀವಿ. ನೀ ತಯಾರಿಲ್ಲ ಅಂದ್ರೆ ನಾನು ಆಕಿ ಒಪ್ಕೊಂಡೇವಿ. ಜಗಳ ದೊಡ್ಡದ ಮಾಡಕ್ಕೆ ನೋಡಿ, ನೀ ತಿಳ್ದಂಗೆ ಮಾಡು. ತಮ್ಮ, ಇನ್ನ ಸಣ್ಣಕ್ಕಿ ಮದುವಿಲ್ಲ, ನೋಡ ವಿಚಾರ ಮಾಡ. ಎಲ್ಲ ವಿಚಾರ ಮಾಡೀನಕ್ಕ. ಆಕಿನ ಕಲಿಯಾಕತ್ತಾಳ, ಕಲೀಲಿ. ಚಲೋ ಮಣಿತನ ಬರ್ತಾವೋ, ಮದುವೆ ಮಾಡಿ ಕೊಡೋಣ. ಆದ್ರೆ ನೀ ಏನ ಹೇಳಿದ್ರು ಈಕಿಗೆ ತಾಳಿ ಕಟ್ಟೇ ಬಿಟ್ಟಿನ, ಸಂಸಾರ ಮಾಡಾಕತ್ತೀನ. ಬಿಟ್ಟು ಬರೋಕ್ಕಾಗಲ್ಲ, ಬಿಟ್ಟು ಕೊಡೋಕ್ಕಾಗಲ್ಲ. ಅದು ಹೋಗ್ಲಿ ಬಿಡು. ನಿನ್ ಜೊತೆ ಚಂದ ಅದಾಳನ? ಚಂದ ಅದಾಳ ಅನ್ನೋಕೇನಕ್ಕ, ಬಂಗಾರದಂಗೆ ಅದಾಳ. ಅಂತಕ್ಕೆ ನನಗೆ ಸಿಕ್ಕಿದ್ದು ಅಪೂಪ್ರ ಒಂದ ನೋಡು. ಅದ ಒಂದು ಕೆಟ್ಟ ಹೆಸರು. ಅದನ್ನು ಬಿಟ್ಟಾಕಿ ಅರಗಿಲ್ದ ಬಂಗಾರ ಇದ್ದಂಗ. ನಾನು ಆಕಿನೂ ಚಂದದೇವಿ. ಅದೇನು ಮೋಡಿ ಮಾಡ್ಯಾಳೋ ಇಷ್ಟು ಹಾಡಿ ಹೊಗಳಾಗ್ತಿದಿ. ಕಂಡವ್ರ ಕಣ್ಣಿಗೆ ಆಕಿ ಕೆಟ್ಟ ಆಗಿರ್ಬೋದು, ಆದ್ರೆ ನನ್ನ ಕಣ್ಣಿಗೆ, ನನ್ನ ಮನಸ್ಸಿಗೆ ಆಕಿ ಒಳ್ಳೆಕಿನ. ಮಾತಾಡಕ್ಕ ಮಂದಿ ಜೋಡಿ ಕೂಡಿ ನೀನು 100 ಮಾತಾಡ, ನನಗೆ ಏನಾಗೋದೈತಿ? ಬೆಳಕಾಗಿ ಬಂದಾಳ, ಬೆಳಕಾಗಿರ್ತಾಳ. ಬೆಳಕಾಗಿ ಬಂದಾಳ, ಈಗ ನಮ್ಮ ಜೀವನ ಕತ್ಲು ಮಾಡಿಟ್ಟಾಳ. ಯಾವ ವಿಷಯದ ಬಗ್ಗೆನೂ ಅಷ್ಟಕ್ಕಷ್ಟ ತಿಳ್ಕೊಬೇಡ. ಸ್ವಲ್ಪ ಮನೆ ಬಗ್ಗೆನೂ ವಿಚಾರ ಮಾಡಲ್ಲ. ಮನೆ ಬಗ್ಗೆ ವಿಚಾರ ಮಾಡಿದ್ನಿ ಅಂದ್ರೆ ನಿನ್ನ ಬಿಟ್ಟು ಬಾ ಅಂತಾರ. ಬಿಟ್ಟು ಕೊಡ್ಲೆ, ಬಿಟ್ಟು ಹೋಗ್ಲೆ? ಈಗ ಅವ್ರ ಮನಸ್ಸಿನಾಗ ಅಂಥ ಬುದ್ಧಿ ಏನು ಇರ್ಲಿಕ್ಕಿಲ್ಲ, ಬದಲಾಗಿರ್ಬೋದು. ಏಯ್, ನಿನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ಯಾರ ಅವರು. ನಿನ್ನ ಬಗ್ಗೆ ಆಗ್ಲಾರಂಗೆ ಮಾತಾಡ್ಯಾರ. ಅಂಥವ್ರಿಗೆ ನೀವು ಒಳ್ಳೇದಾಗಲಿ ಅಂತೇಳಿ ಒಳ್ಳೇದೇ ಬಯಸಾಕತ್ತಿಲ್ಲ. ಅವ್ರ ಬುದ್ಧಿ ಹಂಗೈತಿ ಅಂತ ಹೇಳಿ ನಾವ ಕಷ್ಟ ಕಾಲದಾಗ ಅವ್ರ ಜೊತೆ ನಿಂದಿರ್ಲಿಲ್ಲ ಅಂದ್ರೆ ಅವ್ರಿಗಾರ ಯಾರದಾರ? ನನಗಾಗ್ತಿ ಅಂತ ಮಾಡಿದೆ, ನೀ ನನ್ನ ಮನೆಗೆ ಆಗ್ತಿ ಅಂತ ಈಗ ನಿನ್ನ ಮಾತಿನ ಮ್ಯಾಗ ಗೊತ್ತಾಯ್ತು. ಋಣ ಬೇಕಾ? ನಿನ್ನ ತಂಗಿರ ಪಡ್ಕೋಬೇಕಂದ್ರೆ ಋಣನ ಬೇಕಾ?
ನೀವು ಕೊಟ್ಟು ತಾಳಿ ಋಣದ ಮುಂದೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಿ? ತಾಳಿ ಋಣದಾಗ ನೀ ಅದಿ ಅಂದ್ರೆ ನನ್ನ ಮನೆ ಒಂದು ಚಂದ ನೋಡ್ಕೊಂಡು ಹೊಕ್ಕೇನೋ ನಂಬಿಕೆ ನನಗೈತಿ. ಆ ಭರವಸೆ ನಾ ಕಳ್ಕೊಳ್ಳೋಂಗೆ ಮಾಡಬೇಡ. ನಿಮ್ಮ ಅಕ್ಕ ಯಾಕೋ ಎದೆ ಹೊಡ್ಕೊಂಡವ್ರಂಗದಾಳ, ಅದೇನಂತಂದು ಕೇಳ್ಕೊಂಡು ಬರ್ತೀರಿ? ಗಂಡನ ಬಿಟ್ಟು ಬಂದಾಳ, ಅದೊಂದು ಚಿಂತೆ. ನಾ ಮನೆ ಬಿಟ್ಟು ಬಂದೀನಿ, ಅದೊಂದು ಚಿಂತೆ. ತಂಗಿ ಸಾಲಿ ಐತಿ, ಅದು ಒಂದು ಚಿಂತೆ. ಎಲ್ಲ ಸುತ್ತ ಹೊಡೆದು ಕಡಕತ್ರ ಎದೆ ಹೊಡ್ಕೊಂಡಂಗೆ ಇರ್ಬೇಕಲ್ಲ. ಹೆಣ್ಣಾದಕಿ ತನ್ನ ಕಷ್ಟ ಹೇಳ್ಕೊಳಕ್ಕೆ ಹೆದರ್ತಾಳ. ನಿಮ್ಮ ಅಕ್ಕನಂಗೆ ನಾನು, ನನ್ನಂಗೆ ನಿಮ್ಮ ಅಕ್ಕನು. ಹೋಗಿ ಬರ್ತೀನಿ, ನಮ್ಮ ಅಕ್ಕನ ಕಷ್ಟ ಕೇಳ್ಕೊಂಬರ್ತೀನಿ. ಇನ್ನು ಇವನ್ನ ಭಾಳ ತಿದ್ಬೇಕು ನಾನು. ಏನು ಹೇಳಾಕತ್ತಿ ಆಕಿ ಮುಂದೆ? ಆಕಿ ಮುಂದ್ರೆ ಚಂದ್ರ ಬಿಡಿಸಿ ಹೇಳ, ಏನಾಗೈತೆ ಮನ್ಯಾಗ? ಬಂದಕಿ ಮುಂದೆ ನಮ್ಮ ಮರ್ಯಾದೆ ಹೆಂಗೆ ತಗೊಳ್ದು? ಸ್ವಲ್ಪ ಮನೆಗೆ ಬರೋದು ಹೋಗೋದು ಮಾಡು. ಬರೆದು ಹೋಗು ಮಾಡೋ ಸಂಬಂಧ ಆಕಿ ಮುಂದೆ ಏನರ ಒಂದು ಹೇಳ್ಬಿಡ್ದೇನ? ಅಲ್ಲಕ್ಕ ಮನೆ ಶಾಂತಿ ಖರ್ಚು ಎಲ್ಲ ನೋಡ್ಕೋತೀನಿ. ಅಲ್ಲಿ ಏನಾಗೈತಿ ಏನೇನು ಹೇಳಾಕತ್ತಿಲ್ಲ ಆಕಿ ಮುಂದೆ, ಅದೇನು? ನಿಮ್ಮ ತಂಗಿ ಮೊದಲೇದಂಗೆ ಉಳ್ದಿಲ್ಲೋ, ಮಾತು ಕೇಳೋಳು, ಮನ್ಯಾಗೂ ಇರುವಳು. ನೀ ಏನರ ಕಿರಿಕಿರಿ ಹಚ್ತಿ, ಅದಕ್ಕಾಕಿ ನಿನ್ನ ಮಾತು ಕೇಳಾರಕ್ಕಿಲ್ಲ. ಒಂದು ಮನ್ಯಾಗ ಇರು ಅಂದ್ರೆ ಹೆಂಗೆ ಇರ್ತಾಳಕ್ಕ? ದೊಡ್ಡ ಸಾಲಿ ಆಕೈತಿ, ಸಾಲಿ ಹೋಗೋದು ಬರೋದು ಮಾಡ್ತಾಳೆ. ನಾ ಸಾಲಿ ಬದಲು ಮಾತಾಡೋದಿಲ್ಲೋ, ಹುಡುಗಿ ಭಾಳ ಹಾದಿ ಬಿಟ್ಟೈತಿ. ಅಂದ್ರೆ ನನಗೆ ಗೊತ್ತಿಲ್ದಂಗೆ ಆ ಗೌಡನ ಸಲ್ಗಿ ಬೆಳೆಸ್ಯಾಳ. ಇಲ್ಲಿ ಕೇಳ, ತಪ್ಪ ಹಾಕಿದ ಯಾರಿಗೆ ಏನು ಕೇಳಬೇಡ. ತಪ್ಪು ಹಾಕಿದ ಹೆಂಗತಿಕ ಮಾಡೋ ಕಾರ್ಬಾರ್ ಇಷ್ಟೆಲ್ಲ ಮಾಡ್ಯಾಳ, ಮತ್ತು ಯಾರಿಗೂ ಏನು ಅನ್ಬೇಡತಿ. ಬರ್ತಾ ಬರ್ತಾ ಆ ಮಗನ ಭಾಳ ಆಗತ್ತದ. ಸಿಟ್ಟಿನ ಕೈ ಬುದ್ಧಿ ಕೊಟ್ರೆ ಈಗ ಎಲ್ದಾಳಕಿ ಯಾವಾಗ ಬರ್ತಾಳೋ ಯಾವಾಗ ಹೋಗ್ಕಾಳೋ ಒಂದೇ ತಿಳಿದಂಗೆ ಐತೋ ತಮ್ಮ. ಶಾನೆ ಅನ್ನಕತ್ರ ಚಂದಗ ಸಾಲಿ ಕಲಿಯಾಕತ್ತಾಳ ಅಂತ ನಾವು ತಿಳ್ಕೊಳಕತ್ರ ಹಿಂಗೆಲ್ಲ ಕಾರ್ಬಾರ್ ಮಾಡಾಕತ್ತಾಳ ಆಕಿ. ಐತಿ ಆಕಿ ಒಂದು ಗತಿ ಕಾಣಿಸ್ತೀನಿ. ಇಲ್ಲಿ ಕೇಳಿಲಿ, ಆಕಿ ಜೀವನನ ಹಾಳು ಮಾಡ್ಕೊಂಡಾಳ. ನಿನ್ನ ಹೆಂಡತಿಗೆ ಹೇಳಿ ಆಕಿ ನಟ್ಮೇಟಿಗೆ ಹಚ್ಚು. ನಿಮಗೆ ಬುದ್ಧಿಲ್ಲ, ಬಂದಕ್ಕಿ ಹೆಸ್ರು ಮ್ಯಾಗ ಅಳ್ಳಾಕತ್ತಿದ್ರಿ ಆಕಿ ಹಂಗೈಕಿ ಹಿಂಗತ್ತೇಳಿ. ಇಲ್ಲಿ ನೋಡು, ನಮ್ಮ ಮನೇನ ಆಕಿ ನನ್ನ ಒಳ ಹುಟ್ಟಿದ ತಂಗಿನ ಸುದ್ದಿಲ್ಲ, ತನ್ನ ಜೀವನ ಹಾಳು ಮಾಡ್ಕೋಕೋತ್ಲ. ಈಗ ನೋಡಿದ್ರೆ ಈಕಿಗೆ ಬುದ್ಧಿ ಹೇಳಿ ಆಕಿ ಜೀವನ ಮೆಟ್ಟಿಗೆ ಹಚ್ಚತ್ತೆ. ಹೆಂಗಕ್ಕ? ಹಾಂ, 108 ಮಾತಂದಿ ಆಕಿಗೆ. ತಮ್ಮ ಜೋಲಿ ಹೋಗೈತಿ, ನಿಮ್ಮ ತಂಗಿನ ಕೈದು ನಿನ್ನ ಕೈ ಆಗೈತಿ. ಯಾವತ್ತೂ ಯಾರನ್ನೂ ಅಷ್ಟು ಕೀಳಾಗಿ ಕಾಣಬಾರ್ದಕ್ಕ. ಆಕಿ ನಂಬಿ ತಾಳಿ ಕಟ್ಟೀನಿ, ನನ್ನ ತಂಗಿ ಜೀವನ ಆಗಿ ದಾಂಡಿಗೆ ಹಚ್ಚತ್ತ. ನಾನಂತರೂ ಶಿಟ್ಟಿಂಗೆ ಬುದ್ಧಿ ಕೊಡಲ್ಲ, ಯಾರಿಗೇನು ಅನ್ನೋದಿಲ್ಲ. ಆದ್ರೆ ಬಂದಕ್ಕಿಂದ ನನ್ನ ತಂಗಿ ಚಲೋ ಆಗ್ಬೇಕು, ಹಂಗೆ ಮಾಡ್ತೀನಿ. ತಿಂಗಳಾತ ಮನೆಗೆ ಹೆಜ್ಜಿಟ್ಟಿಲ್ಲ, ಹಿಂಗಾದ್ರೆ ಹೆಂಗೆ ಹೋತಮ್ಮ? ಸಂಭಾಳ್ಸ್ಕೊಂಡು ಹೋರಿ, ಒಬ್ರಿಗೊಬ್ರು ಮಾರಿ ಕೆಡಿಸೋಂದ್ರೆ ಏನು ಬರ್ತದ? ಹೆಂಗೆ ಮಾತಾಡ್ತಿಪ್ಪ? ಅವ ಆಕಿನ ಮದುವೆ ಆದದು ನಮ್ಗೊಂದಿಟ್ಟು ಇಷ್ಟನೇ ಇಲ್ಲ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಅವರ ಬಾಳೆಕತ್ಯಾರ. ಈಗ ಇದು ಯಾಕೆಲ್ಲ? ನಮ್ಮದು ಜೀವನ ಆಯ್ತಿಪ್ಪ, ನಾನು ಬಾಳ್ಯಾರ ಹಿಂಗಾಗಿ ಕೂತತಿ. ಇನ್ನು ಕೊಡ್ತೋಗೋದು ಒಂದು ಹುಡುಗಿ ಐತಿ. ಶಿವ ನಿಮ್ಮ ಮನೆಗೆ ಬಂದು ಹೋಗ್ಲಾರ್ಕ ಹಿಂಗೆಲ್ಲ ಮಾತಾಡತ್ರಿ ನೀವು? ಕಾಲು ಕಟ್ಕೊಂಡು ಅಲ್ಲೇ ಬಿದ್ರೆ ಯಾರು ಸುಮ್ಮಿರ್ತಾರ? ಮಾವ, ನಿನ್ನ ಬಗ್ಗೆ ನನಗೆ ಗೊತ್ತೈತಿ, ನಮ್ಮ ತಂಗಿ ತಿಳ್ಕೊತಾಳೆ. ಆದ್ರೆ ನಿಮ್ಮ ಮನೆಯವ್ರು ತಿಳ್ಕೊಳವಲ್ರಲ್ಲ. ನಮ್ಮ ತಂಗಿ ಏನು ಮಾಡಬೇಕು? ಸಣ್ಣಕ್ಕಿ ಆ ಕಡೆ ನಮ್ಮ ಅಕ್ಕನೂ ನೋಡ್ಕೋಬೇಕು, ಈ ಕಡೆ ನಾನು ನೋಡ್ಕೋಬೇಕು. ಆದ್ರೆ ನಮ್ಮ ಅಕ್ಕನ ತನ್ನ ಸಂಸಾರ ಏನಾಗೈತೆ ಅನ್ನೋ ತಿಳ್ಕೊಳ್ಳಾರ್ದ ಈಕಿಗೆ ಮಾತಾಡಕತ್ತಾಳ. ಹೋಗ್ಲಿ ಬಿಡು. ಆದ್ರೆ ನಿಮ್ಮ ತಂಗಿಗೆ ಅಟ್ಟು ಹೇಳ, ಧೈರ್ಯ ಒಂದಿದ್ರೆ ಸಾಕು, ನಾ ಯಾವಾಗಲೂ ಜೋಡಿ ಇರತ್ತೀನಿ. ನೀ ಅದಿ ಅನ್ನೋ ಒಂದು ಧೈರ್ಯದ ಮೇಲೆ ಬದುಕಾಕತ್ತಾಳ. ಆದ್ರೆ ಅಕ್ಕಿಗೂ ಯಾರ ಕಡೆಯಿಂದ ಭಾಳ ಅನಿಸ್ಕೊಡ್ಬೇಡ. ಗೌಡ್ ಏನಾರ ನೀನು ಬಾಯಿಗೆ ಹತ್ತಿದ್ದೇನೆ? ಏನಾರ ಈಕಿ ಬಗ್ಗೆ ಅಂದೇನ? ಅವನ ಮಾತಾ ಹಂಗೆ ಇರ್ತಾವೆ. ಯಾಕೆ ನಿನಗೇನ್ರ ಅಂದ? ನನ್ನ ಉಸಾಬರಿಗಂತೂ ಅವ ಬಂದಿಲ್ಲ. ಆದ್ರೆ ಪಾರುನ ಭಾಳ ಕೀಳಾಗಿ ನೋಡ್ತಾನೆ. ಪಾರುಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ. ಇಟ್ಟು ದಿನ ಏನು ಆತ ಈಗ ಆಕಿ ತಾಳಿ ಕಟ್ಟಿನ ಅನ್ನಿಸ್ಕೊಡಕ್ಕೆ ಮನಸ್ಸು ಒಪ್ಪೋದಿಲ್ಲ. ಏನೋ ಹೆಂಗೋ ನಿನಗೆ ಮಾತಾಡ್ತಾನೆ, ನಿಮ್ಮ ಮನೆಯವ್ರಿಗೆ ಮಾತಾಡ್ತಾನೆ. ಸ್ವಲ್ಪ ಅವನಿಂದ ಪಾರುಗೆ ಅನಿಸೋ ಮಾತು ದೂರ ಮಾಡಲ್ಲ. ನನಗೂ 4 ಮಾತು ಕಿವಿಗೆ ಬಿದ್ದಾವು.
ನಿಮ್ಮ ಅಕ್ಕನ ಅವನ ಮುಂದೆ ಏನೋ ಪಿರಾದಿ ಹೇಳಕತ್ತಾಳ. ಮನ್ಯಾನವ್ರ ಸುದ್ದಿಲ್ಲದ ಮ್ಯಾಗ ಊರಾನವ್ರಿಗೆ ದೊಡ್ಡವ್ರಿಗೆ ಮಾತಾಡಿ ಏನು ಉಪಯೋಗ ಐತಿ? ನಾ ಮಾತಾಡ್ತೀನಿ ಅಕ್ಕನ ಜೊತೆ, ಬರ್ತೀನಿ. ಯಾರಿಗೇನೋ ಅನ್ಬೇಡ, ಅವ್ರು ಮಾಡಿದವ್ರು ಅಂತಾರ, ನೀ ಸುಮ್ಮಿರ. ಮುಖ ಯಾಕೆ ಸಪ್ ಮಾಡಿರಿ? ನನ್ನ ತಂಗಿ ತಪ್ಪು ಮಾಡ್ಯಾಳ. ಏನು ತಪ್ಪು ಮಾಡ್ಯಾಳ? ಏನು ಅವಶ್ಯಕತೆ ಐತಿ ಯಾರಿಗೆ ಗೊತ್ತು? ಆ ಗೌಡನ ಸಲಿಗೆ ಬೆಳೆಸ್ಯಾಳ. ತಪ್ಪಿಕದಾತ್ ನಮ್ಮ ಹಾಕತ್ತಾಳ. ನಿನ್ನ ಮುಂದೆ ಹೇಳ್ಬೇಕಂದಿದ್ಲ, ಬಟ್ ನಿನಗೇನೆಲ್ಲ ಅಂದಾರ. ನಿನ್ನ ಮುಂದೆ ಹೆಂಗೆ ಹೇಳ್ಕೊಳ್ದತ್ತು ಕರೆದು ನನ್ನ ಮುಂದೆ ಹೇಳ. ನಿನ್ನ ಕೈ ಮುಗಿತೀನಿ. ನನ್ನ ತಂಗಿ ಜೀವನ ನೀ ದಂಡಿಗೆ ಹಚ್ಚು. ಗಂಡಾಗಿ ಹೆಂಡತಿ ಕೈ ಮುಗಿದ್ರೆ ದೇವ್ರ ರಮೇಶ್ತಾನೇನ್ರಿ? ನಾ ಅದೀನಿ, ಯಾಕೆ ಅದಿ ಹೊಡ್ಕೋತೀರಿ? ಆ ಗೌಡ ಮಾಡಿದ ಮೋಸಕ್ಕೆ ಅವನು ಕಡದ ಹಿಡಿಗೆ ತುಂಬಬೇಕಾಟ ಸಿಟ್ಟು ಬರಾಕತ್ತದ. ಆದ್ರೆ ಒಳಗಿಂದೊಳಗೆ ಗೊತ್ತಿಲ್ಲ ರಂಗ ನನ್ನ ತಂಗಿ ಜೀವನ ಹಾಳು ಮಾಡಾಕತ್ತಾನ. ಆಕಿನ ಜೀವನ ದಂಡಿಗೆ ಹಚ್ಚು ಜವಾಬ್ದಾರಿ ನಿಂದ. ತಪ್ಪು ಯಾರಿಂದಾಯ್ತು, ಯಾಕಾಯ್ತು ವಿಚಾರ ಮಾಡೋಣ. ನಮ್ಮಿಂದ ತಪ್ಪಿಸ್ಕೊಂಡ್ರು ಆ ದೇವರಿಂದ ತಪ್ಪಿಸ್ಕೋತಾರನ ಅವರು. ಆ ದೇವರಿಂದು ಒಂದೊಂದು ಸಲ ತಪ್ಸೋಬೋದವ, ಯಾಕಂದ್ರೆ ಅವನಿಗೆ ಸಾಕಷ್ಟು ರೊಕ್ಕ ಐತಿ. ಆದ್ರೆ ಯಾವುದೇ ಕಾರಣಕ್ಕೆ ಅವ ನಿನ್ನಿಂದ ತಪ್ಸೋಬಾರ್ದು. ಅಷ್ಟೊಂದು ನಂಬಿಕೆ ಯಾಕೆ ನಿಮಗೆ ನನ್ನ ಮ್ಯಾಗ? ಹೆಂಗೋ ಏನೋ ನನಗೆ ಗೊತ್ತಿಲ್ಲ. ನಿನ್ನ ಹನಿಗೆ ಕುಂಕುಮ ಹಚ್ಚಿದ ಮ್ಯಾಗ ನಂಬಿಕೆ ಅನ್ನೋದು ತಾನಾಗಿ ಬಂತ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ಮ್ಯಾಗ ಧೈರ್ಯ ಅನ್ನೋದು ತಾನಾಗೆ ಬಂತ. ನೀ ನನ್ನ ಮನೆ ದೇವರಾಗಿ ಬಂದು, ನನ್ನ ಮನೆ ಬೆಳಕಾಗಿ ಬಂದು. ನನ್ನ ತಂಗಿ ಜೀವನ, ನಮ್ಮ ಜೀವನ ನಿನ್ನ ಕೈಯಾಗೈತಿ. ನೀನ ದಾಂಡಿಗೆ ಹಚ್ತಿ. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ನೀವು ಅವ್ನ ಕೆಣಕಲ್ಲ ಅಂತ ಅಂದು ಮಾತು ಕೊಡ್ರಿ. ಇಂಥ ದಗದ ಯಾಕೆ ಮಾಡ್ಕೊಂಡ್ಲವ ಆ ಹುಡುಗಿ? ಹುಡುಗಿ ಚಲೋ ಅದಾಳ, ನಿಂಗೆ ಜೋಡ್ ಮಾಡ್ಬೇಕಂತ ನಾ ಅನ್ಕೊಂಡಿದ್ದೆ. ಆದ್ರೆ ಆಕಿ ಯಾಕೆ ಹಂಗೆ ಮಾಡ್ಕೊಂಡಾಳ ಅನ್ನೋದು ತಿಳಿವಲ್ದು. ನನ್ನ ಮದುವೆ ಬಗ್ಗೆ ಒಟ್ಟ ವಿಚಾರ ಮಾಡಬೇಡವ. ಸದ್ಯಕ್ಕೆ ಆ ಹುಡುಗಿ ಹಿಂಗ್ಯಾಕೆ ಮಾಡಿಲ್ಲ ಅಂತ ತಿಳ್ಕೋವ. ನಾ ಇದ್ರ ಬಗ್ಗೆ ವಿಚಾರ ಮಾಡಕತ್ತೆ ಅಂದ್ರೆ ನೀ ಬಂದ ಮ್ಯಾಗ ಇಷ್ಟೆಲ್ಲ ಆತು ಅಂತ ಅಂದು ನನ್ನ ಮ್ಯಾಗ ನಿಮಿತಿ ವರ್ಷ ಆತ್ರ ಅಂದ್ರೆ ಹೆಣ್ಣಾಗಿ ಹುಟ್ಟಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಕೊಟ್ಟ ಮನೆ ಹೆಸರು ತುಂಬ. ತಿಳಿದು ತಪ್ಪು ಮಾಡ್ಯಾಳೋ ತಿಳಿಲ್ದಂಗೆ ತಪ್ಪು ಮಾಡ್ಯಾಳೋ ಗೊತ್ತಿಲ್ಲ. ಆದ್ರೆ ಆಕಿಗೆ ನಾನು ನೀ ಮಾಡಾಕತ್ತಿರೋ ತಪ್ಪವ ಅಂತಂದು ತಿಳಿಸಿ ಬುದ್ಧಿ ಹೇಳ್ತೇನೆ. ಯಾರ ಮಾತು ಕೇಳಾರ್ದನ ನಿನ್ನ ಕೊಳ್ಳಿಗೆ ತಾಳೆ ಕಟ್ಟ್ಯಾನ. ಈಗ ಅವ್ರ ಮನೆ ಜವಾಬ್ದಾರಿ ಎಲ್ಲ ನೀನ ಜಕ್ಕೊಂಡು ಹೋಗ್ಬೇಕವ. ಆ ವಿಚಾರ ನನಗೆ ಬಿಡೋಣ. ಆದ್ರೆ ಅವ್ರ ತಂಗಿ ಹಿಂಗೆ ಮಾಡ್ಕೊಂಡಾಳ ಅನ್ನೋ ವಿಷಯ ಕೇಳಿ ಎದಿನ ಹೊಡ್ಕೊಂಡಾನ ಅವನು. ನಾನು ನಿಮ್ಗೆ ನಿಮ್ಮ ಮನೆಗೆ ಹೋಗ್ಬೇಡ್ರಿ ಅಂತ ಹೇಳಿನ, ನಿಮ್ಮ ಅಕ್ಕ ಜೊತೆಗೆ ಮಾತಾಡ್ಬೇಡ್ರಿ ಅಂತ ಹೇಳಿನ. ಮತ್ತು ಯಾಕೆ ನೀವು ನನ್ನ ಬಗ್ಗೆ ಮಾತಾಡ್ತೀರಿ? ಏನ್ಪಾ ನಾ ಮಾತಾಡ್ದೆಲ್ಲ ಹೆಂಡತಿ ಮುಂದೆ ಹೇಳಿ ಏನ ಅಕ್ಕನ ಬಿಟ್ಕೊಡ್ತಿ? ಆಕಿ ಮಾತಾಡೋ ಮಾತನಾಗ ಏನು ತಪ್ಪು ಐತಕ್ಕ? ತಿಳಿದಕ್ಕೆ ನಾನು ಹೊಂದ್ಕೊಂಡು ಬಾಳೆ ಮಾಡಾಕತ್ತಾಳ. ಎಲ್ಲ ಇದ್ದಕ್ಕೆ ಜಗಳಾಡಿ ಬಂದು ತವ್ರ ಮನ್ಯಾಗ ಕೂತಿ ಅನಬಾರ್ದತ್ತು. ಇಷ್ಟು ದಿನ ಸುಮ್ಮದೀನಿ, ಈಗ ಹೇಳಾಕತ್ತೀನಿ. ಈಕಿ ನೋಡಿ ನಾ ಕಲ್ತ್ರ ಕಲಿಯಕ. ನನ್ನ ಗಂಡನ ಮನೆ ಜಗಳ ಇಕ್ಕಿ ಮುಂದೆ ಹೇಳಿ ನನಗೆ ಅಸಹ್ಯ ಮಾಡವ ನೀ? ಇಷ್ಟು ದಿನ ಆದರೂ ಅವರು ಯಾವುದೊಂದು ನನ್ನ ಮುಂದೆ ಮಾತಾಡಿಲ್ಲ. ಎಲ್ಲನೂ ನಾನಾಗೆ ತಿಳ್ಕೊಂಡೇನೆ. ಎಷ್ಟು ದಿನ ಅಂತ ನೀವು ಇಲ್ಲೇ ಕುಂದ್ರೋರು? ಅಂದ್ರೆ ನಾನು ಗಂಡನ ಮನೆಗೆ ಹೋಗ್ಬೇಕು, ನಿನಗೆ ಈ ಮನ್ಯಾಗ ಕಾರ್ಬಾರ್ ಮಾಡಾಕ ಪಾಡಾಕತ್ತೇನ? ಮೊದಲು ತಿಳ್ಕೊಳ್ಳೋದು ಚಲೋತ್ನೇ ತಿಳ್ಕೊರಿ. ನಾ ಏನೇ ಹೇಳಿದ್ರು ಎಲ್ಲನೂ ಯಾಕೆ ತಪ್ಪಾಗಿ ತಿಳ್ಕೊತೀರಿ? ನಿನ್ನ ಜೀವನ ನೀ ಮೆಟ್ಟಿಗೆ ಹಚ್ಕೋರಕ ನಮಗಂತರೂ ಹೇಳಿ ಸಾಕಾಗ್ಯದ. ನೀ ಗಂಡ ಮನ್ಯಾಗಿದ್ರ ನನಗೆ ಒಂದು ದೊಡ್ಡ ಹೆಸರಲ್ಲೇನು? ಈಗ ಗಂಡನ ಬಿಟ್ಟು ಮನ್ಯಾಗ ಬಂದು ಕೂತಿ ಊರು ಮಂದಿ ಒಂದೊಂದು ಥರ ಮಾತಾಡ್ತೈತಿ. ಅನ್ಸೊಂಡು ಸಹಿಸೊಂಡು ಎಷ್ಟು ದಿನ ಅಂತ ಹಿಂಗೆ ಇರಲಿ. ನಿನಗೆ ಆಕಿ ಮ್ಯಾಚ್ ಸಿಟ್ಟೈತಿ. ಯಾಕೆ? ಆಕಿನ ಮದುವೆ ಆಗಿಲ್ಲ, ಅದಕ್ಕೆ ಸಿಟ್ಟೈತಿ. ಅದ ಆಕಿನ ಮದುವೆ ಆಗ್ಲಿಕ್ಕಂದ್ರೆ ತಮ್ಮ ಗಂಡನ ಮನೆಗೆ ಹೋಗೋದು ನನಗೆ ಬಿಟ್ಟದ. ಏನು ಅಲ್ಲೇ ಇರ್ತೀಯೋ ಮನೆಗೆ ಬರ್ತೀಯೋ? ನಿಮ್ಮಲ್ಲೇ ಬರ್ತಾರ, ನಿಮ್ಮಲ್ಲೇ ಬಂದಿರ್ತಾರ. ಅವ್ರು ನೀವು ಹೇಳಿದ್ದೆಲ್ಲ ಮಾತನ್ನು ಕೇಳ್ತಾರ. ಆದ್ರೆ ನೀವು ಅವ್ರು ಹೇಳಿದ ಒಂದರ ಮಾತು ಕೇಳ್ತೀರಿ? ನಾಯಕ ಅವನ ಮಾತು ಕೇಳ್ವಾ? ಅವ್ರ ಅಕ್ಕದೀನಿ ಅವನ್ಕಿ ದೊಡ್ಡಕ್ಕಿದನ್ಯ. ಜೀವನ ಹಾಳಾಗತ್ತಿರೋದು ಯಾರ್ದು? ಏನತ್ತಮ್ಮ ಈಗ ಕೇಳಿದ್ಕ ಹ್ಞೂ ಅನ್ನೋ ನನ್ನವ ಮಾತಿನಾಗ ತೂಕಿತ್ತಂದ್ರೆ ಆ ಮಾತಿಗೆ ಒಂದು ಅರ್ಥ ಇತ್ತಂದ್ರೆ ನಮ್ಕಿ ಸಣ್ಣವ್ರ ಇರಲಿ, ನಮ್ಕಿ ದೊಡ್ಡವ್ರ ಇರಲಿ, ಹ್ಞೂ ಅನ್ನಬೇಕಕ್ಕ.
ಅಷ್ಟೆಲ್ಲ ನಿನ್ನ ಮಾತಿಗೆ ಹ್ಞೂ ಅಂತಾನ ಏನಾರ ಮಾಡ್ಬೇಕತ್ ಮಾಡೀನಿ. ನನ್ನ ಬಾಳಿಗೊಂದು ಅರ್ಥ ಕೊಟ್ಟಾನ. ಅವನು ಬಾಳನ್ನ ಬಂಗಾರ ಮಾಡ್ಬೇಕು ಅನ್ಕೊಂಡೆನ. ಮತ್ತು ಅವ್ನು ನಂಬಿದ್ ನಾವು ಏನಾಗ್ಬೇಕವ? ಅವನು ನನ್ನ ಕೈ ಬಿಟ್ಟಿಲ್ಲ, ಇನ್ನು ನಿಮ್ಮ ಕೈ ಬಿಡ್ತಾನೇನ? ಅವನ ಮನಸ್ಸಿಗೆ ಹಿಡಿಸಿ ಬಂದೀವೋ ಅಥವಾ ಆ ದೇವ್ರ ನಿಮ್ಮನಿಬ್ಬರನ್ನು ಕುಳ್ಸ್ಯಾನೋ ಒಂದು ತಿಳಿವಲ್ದು ನನಗೆ. ನಾ ಅಂತೂ ದೇವ್ರ ಕಂಡಿಲ್ಲ, ನನ್ನ ಜೀವನದಾಗ ಅವರ ದೇವ್ರಾಗಿ ಬಂದಾರ. ನಮ್ಮ ತಂಗಿದ ಈಕಿ ಮುಂದೆ ಹೇಳ್ಕೊಳ್ಳೆ